ಅನ್ನೋದಾದ್ರೆ ಅವನ ಹತ್ರ ಹೇಗೆ ಮಾತಾಡಬೇಕು, ನೀನು ಯಾಕೆ ಬಂದೆ, ಏನು ಮಾಡಿದೆ. ಇವ್ರು ಹೇಳಿದ್ದೇನು ಗೊತ್ತಾ, ಸೀತೆಯನ್ನು ನೋಡಿದ್ದಾರೆ, ಇವನೇ ಅಪಹಾರ ಮಾಡಿಕೊಂಡು ಬಂದಿಯಾನೆ, ನಾಳೆ ದಿನ ಎವಿಡೆನ್ಸ್ ಇಲ್ಲ ಯಾರೋ ತಂದಿಟ್ಬಿಟ್ಟ ಅಂತಂದ್ರೆ. ಅದಕ್ಕೆ ಹನುಮಂತ ದೇವರು ಹೇಳಿದ್ದೆ, ಇದು ವ್ಯವಹಾರ ನೈಪುಣ್ಯತೆ. ನಾನು ರಾಮನ ದೂತನಾಗಿ ಬಂದಿದ್ದೇನೆ, ರಾಮನ ಹೆಂಡತಿಯನ್ನು ಯಾರೋ ಅಪಹಾರ ಮಾಡಿಕೊಂಡು ಹೋಗಿದ್ರು, ಅದನ್ನು ಹುಡುಕ್ತಾ ಬಂದೆ, ದಾರಿಯಲ್ಲಿ ನಿಮ್ಮೂರಿಗೂ ಬಂದೆ. ನಾ ಸೀತೆಯನ್ನು ನೋಡಿದ್ದೇನೆ, ನೀನೇ ಯಾಕೆ ಕದ್ದಿ. ತುಂಬ ಕಷ್ಟ ನೋಡಿ, ಒಂದು ಆರೋಪ ಯಾರ ಮೇಲೆ ಆದ್ರೂ ಮಾಡಿಬಿಟ್ರೆ, ಸಪೋಸ್ ಅವನಲ್ಲ ಅಂದರೆ ಆ ಮಾತು ಹಿಂತೆಕೊಳ್ಳೋದು ಕಷ್ಟ. ಜೀವೋತ್ತಮರು ಅದೆಲ್ಲ ಬೇರೆ, ಒಬ್ಬ ಮನುಷ್ಯ ಇನ್ನೊಬ್ಬನ ಜೊತೆ ವ್ಯವಹಾರ ಮಾಡುವ ರೀತಿ. ಮತ್ತು ಇವನಿಗೆ ರೆಫರೆನ್ಸ್ ಯಾರದು ಕೊಟ್ಟರು, ರಾವಣ ಯಾರಿಗೆ ಭಯ ಪಡ್ತಾನೆ ಅವನ ರೆಫರೆನ್ಸ್ ಕೊಟ್ಟರು. ನಾನು ಯಾರು ಗೊತ್ತಾ, ಅಂಗದ ಇವನನ್ನು ನೀನು ವಾಲಿನ ಕೇಳಿರ್ಬೋದಲ್ಲ ಅಂತ. ವಾಲಿ ಅಂದರೆ ವಾಲ್ ಬಿಟ್ಟ ಅವನು. ಯಾಕೆ ಅಂತ, ಅವನು ವಾಲಿ ಅಂದರೆ ಸಿಂಹ ಸ್ವಪ್ನ ರಾವಣನಿಗೆ. ಈ ವಾಲಿ ಎಲ್ಲೋ ಸಂಧ್ಯಾ ವಂದನೆ ಮಾಡ್ತಾ ಇದ್ದ, ಮಾಡಬೇಕಾದ್ರೆ ಈ ರಾವಣ ಅವನಿಗೆ ಛೇಡಿಸ್ಬೇಕು ಅಂತ ಹಿಂದಿಂದ ಏನೋ ಮಾಡ್ಲಿಕ್ಕೆ ಹೋದ. ಅವನು ಹೀಗೆ ಇಟ್ಕೊಂಬಿಟ್ಟ ಕೈನ, ಏನೇನು ಮಾಡಿದ್ರು ಬಿಡ್ತಾ ಇಲ್ಲ. ಅಂಗದ ಆಗ ಹುಟ್ಟಿದ್ದ. ವಾಲಿ ಹೆಂಡತಿ ಕೇಳಿದ್ಲಂತೆ, ನಮ್ಮ ಕೂಸ್ಗೆ ಆಡ್ಲಿಕ್ಕೆ ಒಂದು ಟೆಡ್ಡಿ ಬೇರೋ ಏನಾದರೂ ತೊಗೊಂಬನ್ರಿ, ತರ್ತೇನೆ ಅಂದಿದ್ದ. ಈ ರಾವಣನನ್ನ ಕಟ್ಕೊಂಬಂದು ಆ ತೊಟ್ಲು ಕಟ್ಬಿಟ್ಟಿದ್ದಂತೆ, 10 ತಲೆ ಹುಳ ಇದರ ಜೊತೆ ಆಡ್ಕೊ ಅಂತ. ಇಂಥ ಸಾಮರ್ಥ್ಯ ವಾಲಿದು. ರಾವಣನ ಸೋತಿದ್ದು 3-4 ಜನಕ್ಕೆ ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಒಂದು, ರಾವಣನಿಗೆ ವಾಯುದೇವರು ಏಟು ಕೊಟ್ಟಿದ್ರು. ಈ ಬಲಿಯನ್ನ ಕೆಣಕಕ್ಕೆ ಹೋಗಿದ್ದ. ಬಲಿಯನ್ನ ಕೆಣಕಕ್ಕೆ ಹೋದಾಗ ಭಗವಂತ ಬಲಿಯ ಮನೆ ಮುಂದೆ ಇದ್ದವನು ವಾಮನ ಹೇಳ್ದ, ಹನುಮಪ್ಪ ಇವನು ಸರಿಯಾಗಿ ಕೊಡು ಅಂತ. 3 ಕೋಟಿ ರೂಪವನ್ನು ತೆಗೆದುಕೊಂಡು ಏಟು ಕೊಟ್ಟಿದ್ರು. ಇನ್ನು 2ನೇದು ವಾಲಿ, ಸರಿಯಾಗಿ ವಾಲಿಯಿಂದ ಏಟು ಬಿದ್ದಿತ್ತು. ಹಾಗಾಗಿ ವಾಲಿ ಅಂದ್ರೆ ಒಂದು ಕಡೆ ಅವನಿಗೆ ಭಯವೇ ಇತ್ತು. ಹನುಮಂತ ದೇವ್ರ ರೆಫರೆನ್ಸ್ ಕೊಟ್ಟಿದ್ದೆ, ವಾಲಿ ಗೊತ್ತಿರ್ಬೋದಲ್ಲ, ವಾಲಿ ಗೊತ್ತು. ಆ ವಾಲಿಯನ್ನು ಕೊಂದವನು ನಮ್ಮ ರಾಮ ಅಂದ. ಅಮ್ಮೋ, ನಾ ಏನೋ ವಾಲಿನೇ ಗಟ್ಟಿ ಅಂದ್ರೆ ಅವ್ರ ಅಪ್ಪನೇ ಇವನು. ವಾಲಿಯನ್ನ ಕೊಂದು ಅನಾಯಾಸವಾಗಿ ಕೊಂದು ವಾಲಿಯ ತಮ್ಮ ಸುಗ್ರೀವನಿಗೆ ರಾಜ್ಯ ಕೊಟ್ಟ ರಾಮಚಂದ್ರನ ದೂತ, ಗೊತ್ತಾಯ್ತೋ ಅಂದ. ಇಲ್ಲೇನು ಬಂದಿತ್ತಾವು, ಅದೇ ರಾಮನ ಹೆಂಡತಿನ ಯಾವುದೋ ಪಾಪಿ ಕದ್ಕೊಂಡು ಹೋಗಿದ್ದಾನೆ, ಹೀಗೆ ಬಂದೆ, ನೀವೆಲ್ಲ ಬಿಡಿ, ನೀವು ಸಭ್ಯರು, ನೀವು ಹಾಗೆಲ್ಲ ಮಾಡಲ್ಲ ಅಂಥೇಳಿ. ಒಂದು ವೇಳೆ ನಿಮಗೇನಾದರೂ ಆ ವಾರ್ತೆ ಗೊತ್ತಿದ್ರೆ ಕೊಟ್ಬಿಡ್ರಿ. ಹೌದು, ನೀ ಇಲ್ಲಿ ಬರೋದು ಬಂದು ಈ ಮರ ಗಿಡ ಎಲ್ಲ ತುಂಡು ಮಾಡಿ ನಮ್ಮವನ್ನೆಲ್ಲ ಹೊಡೆಯೋದು ಇದು ತಪ್ಪಲ್ವಾ? ಹೀಗೆಲ್ಲ ಮಾಡ್ತಾರಾ ಸಭ್ಯರು? ಅಲ್ಲ, ನಾನು ಮರ ಗಿಡನೆಲ್ಲ ಏನು ಮಾಡಿದೆ ಅಂದ್ರೆ ಎಲ್ಲ ಕಿತ್ತಾಕಿದ್ದು. ಏನು ರಾವಣ, ನೀನು ಕಾಮನ್ ಸೆನ್ಸೇ ಇಲ್ಲಲ್ಲ ಅಂದರು ಹನುಮಂತ ದೇವರು. ಯಾಕೆ? ಮರ ಗಿಡಗಳನ್ನು ಕಿತ್ತದೆ ಸುಮ್ಮನೆ ಕೂತಿರತ್ತ ಕೋತಿ. ಎಲ್ಲಾದರೂ ಒಂದು ಕೋತಿಯನ್ನು ಡೀಸೆಂಟ್ ಆಗಿರೋ ಕೋತಿ ಅಂತ ತೋರ್ಸಪ್ಪ. ಕೋತಿ ಅಂದರೆ ಇಂಡೀಸೆಂಟ್ ಅನ್ನೋದಕ್ಕಿಂತ ದಟ್ ಬಿಲಾಂಗ್ಸ್ ಟು ದೇರ್ ಪ್ರಾಪರ್ಟಿ. ನಾವು ಆಗಾಗ ಈ ಪೇಪರಲ್ಲಿ ನೋಡ್ತಾ ಇರ್ತೇವೆ, ರಸ್ತೆಗೆ ಬಂದಂತಹ ಆನೆಗಳು ಹಾಗೂ ಹುಲಿ, ಚಿರತೆಗಳು ಅಂತ. ಚಿರತೆ ರಸ್ತೆಗೆ ಬಂದಿಲ್ಲ, ಅದಿರೋ ಆ ಕಾಡನ್ನು ನಾವು ಸೈಟ್ ಮಾಡಿದ್ರಿಂದ ಅದೆಲ್ಲ ಸಾಯಬೇಕು. ಇದ್ದು ಬದ್ದಂತಹ ಜಾಗವನ್ನೆಲ್ಲ ನಾವು ಸೈಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲೇ ಬರ್ತಿರತ್ತೆ. ಇಲ್ಲೊಂದು ಚೂರು ಹಿಂದೆ ಚಿರತೆ 1-2 ಸಲ ಬಂದಿತ್ತು ತುರಹಳ್ಳಿ ಫಾರೆಸ್ಟಲ್ಲಿ. ಅದು ಚಿರತೆ ಬಂದದ್ದಲ್ಲ ಪಾಪ. ಈಗ ಅಲ್ಲೊಂದು ಮಾಡಿದ್ದಾರೆ ಕನಕಪುರದಲ್ಲಿ, ಎಲಿಫೆಂಟ್ ಬ್ರಿಡ್ಜ್ ಅಂತ. ಆಮೇಲೆ ಏನು ಗೊತ್ತಾಗಲಿಲ್ಲ, ಅದು ರಸ್ತೆಯಲ್ಲಿ ಆನೆ ಬಂದ್ಬಿಡೋದು, ಆ ಕಾಡಿಂದ ಮತ್ತೊಂದು ಕಾಡಿಗೆ ಮಧ್ಯದಲ್ಲಿ ರಸ್ತೆ ಮಾಡಿಟ್ಬಿಟ್ಟಾರೆ ಅವರು, ನ್ಯಾಷನಲ್ ಹೈವೇ. ಆ ಕಾಡಿಂದ ಈ ಕಾಡಿಗೆ ಬರಬೇಕು ಅಂಥೇಳಿ ಎಲಿಫೆಂಟ್ ಬ್ರಿಡ್ಜ್ ಅಂತ ಮಾಡಿ ಅದ್ರ ಮೇಲೆ ಬರ್ಬೇಕಂತ ಆನೆ. ಬಟ್ ಸಮಸ್ಯೆ ಏನಾಗಿದೆ ಅಂದರೆ, ಆ ಆನೆಗೆ ಇದನ್ನು ಹಂಗಾಗಿ ಮಾಡ್ಯಾರೆ ಅನ್ನೋದು ಗೊತ್ತಾಗಿಲ್ಲ. ಅದೇ ಸಮಸ್ಯೆ ಆಗಿದೆ. ಯಾವನೋ ಹೇಳ್ದ, ನೀ ಯಾಕೆ ಭಯ ಪಡ್ತೀಯೋ, ಬೊಗಳೋ ಕಚ್ಚೋ ನಾಯಿ ಬೊಗಳಲ್ಲ, ಬೊಗಳೋ ನಾಯಿ ಕಚ್ಚಲ್ಲ, ಅದು ಬೊಗಳ್ತಾ ಇದೆ ನಿಂಗೇನು ಮಾಡಲ್ಲ ಅಂತ. ಅದು ನಂಗೆ ಗೊತ್ತು, ಅದಕ್ಕೆ ಗೊತ್ತಿಲ್ಲ. ನಾ ಬೊಗಳ್ತೇನೆ, ಕಚ್ಚಬಾರ್ದು ಅಂತ ಅದಕ್ಕೆ ಗೊತ್ತಿಲ್ಲ. ಆದ್ರಿಂದ ನಾವು ಕೇರ್ಫುಲ್ ಆಗಿರೋಣ ಅಂತ ಎಲಿಫೆಂಟ್ ಬ್ರಿಡ್ಜ್ ಅಂತ ಮಾಡ್ಯಾರ. ಆನೆಗಳು ಆ ಕಾಡಿನಿಂದ ಈ ಕಾಡಿಗೆ ಬರಲಿ ಅಂತ ರವಿಶಂಕರ ಆಶ್ರಮ ಆದ್ಮೇಲೋ ಅದಕ್ಕೂ ಮುಂಚೆನೋ ಅಲ್ಲಿ ಹಾಕಿದ್ರು. ಏನಿದು ಎಲಿಫೆಂಟ್ ಬ್ರಿಡ್ಜ್ ಅಂತ. ಆಮೇಲೆ ಯಾರೋ ಕೇಳಿದ್ರೆ, ಇಲ್ಲ, ಆನೆಗಳಿಗೆ ತುಂಬ ತೊಂದರೆ ಆಗಿತ್ತು ನ್ಯಾಷನಲ್ ಹೈವೇಯಿಂದ, ಅದು ಓಡಾಡ್ಕೊಂಡಿರುವಂತಹ ಜಾಗ ಅದು. ಸರಿ, ಅಲ್ಲಿಂದ ಇಲ್ಲೂ ಕಾಡಿದೆ, ಆ ದೇವಿಕಾರಾಣಿ ರೋರಿಚ್ಚದ ಎಸ್ಟೇಟು, ಈ ಕಡೆ ಕಾಡಿದೆ. ಬರ್ಲಿಕ್ಕೆ ಆನೆಗೆ ಜಾಗ ಇಲ್ಲ. ರಸ್ತೆಯಲ್ಲಿ ಬಂದ ಕೂಡಲೇ ಆನೆ ಬಂತು. ಆನೆ ಬಂದದ್ದಲ್ಲ, ಆನೆ ಓಡಾಡೋ ಜಾಗದಲ್ಲಿ ನೀ ಬಂದದ್ದು. ಹನುಮಂತ ದೇವರು ಅವತ್ತೇ ಹೇಳಿದ್ರು, ನೋಡು, ಈಗ ಮರ ಗಿಡಗಳೆಲ್ಲ ನಿಮ್ಮಪ್ಪನ ಸ್ವತ್ತಲ್ಲ, ಅದು
ನಮ್ಮಪ್ಪ ರಾಮಚಂದ್ರನ ಸ್ವತ್ತು ನಮಗಾಗೆ ಬಿಟ್ಟಿರೋದು. ಸರಿ ಆಯ್ತು, ಮರ ಗಿಡ ಎಲ್ಲ ಕಿತ್ತದಿ, ಕೋತಿ ಸ್ವಭಾವ ಅಂತೆಲ್ಲ ಹೇಳಿದೆ. ಆದರೆ ನಮ್ಮವರೆಲ್ಲ ಬಂದಾಗ ಯಾಕೆ ಹೊಡೆದಿ? ಸೆಲ್ಫ್ ಪ್ರೊಟೆಕ್ಷನ್. ಅವರು ಕೋತಿಗಿನ್ನ ಕೆಟ್ಟದಾಗ ಆಡಿದ್ರೆ, ನಂಗೆ ಹೊಡೆದು ಬಡದು ಮಾಡಿದ್ರೆ ನಾ ಏನು ಮಾಡಲಿ? ನನ್ನ ಸಂರಕ್ಷಣೆಗಾಗಿ ನಾನು ಅಂತೂ ನೀನು ಸಿಕ್ಕಾಪಟ್ಟೆ ಮಾತಾಡ್ತಿ ಅಂತ ನೀ ಏನು ಕೇಳೋ ಅದಕ್ಕೆ ಉತ್ತರ ಕೊಡ್ತೀನಿ. ಮಗನೇ, ಏನು ತಿಳ್ಕೊಂಡಿದ್ದೀನಿ ಈಗ ಹೇಳ್ತೀನಿ, ವಿಷಯಕ್ಕೆ ಬರ್ತೇನೆ. ನಿಮ್ಮ ಅಶೋಕವನದಲ್ಲಿ ಸೀತೆಯನ್ನು ನೋಡಿದ್ದೀನಿ, ಮರ್ಯಾದೆಯಿಂದ ಸೀತೆಯನ್ನು ಕೊಟ್ಟು ಕಳಿಸ್ತೋ ಇಲ್ಲ ಅಂದರು. ಯಾಕೆಂದರೆ ನೀನು ರೂಟಲ್ಲಿ ಇಲ್ಲ. ಒಳ್ಳೆ ಮಾತಲ್ಲೇ ಹೇಳಿದೆ, ಛಲವ್ಯಾಕೋ ನೀನಗಿಟ್ಟು ಎಲೆ ಕೋಡಗನೆ ನೆಲೆಯಾವುದೇಳೋ ನಿನ್ನ ಒಡೆಯನ ಹೆಸರನ್ನೇ. ಬಲವಂತ ರಾಮರ ಭಂಟ ಬಂದೇಹನ ಹಲವು ಮತ್ಯಾತಕೋ ಹನುಮನು ನಾನು ದಾಸೋಹಂ ಕೋಸಲೇಂದ್ರಸ್ಯ ರಾಮನ ದಾಸ ಹನುಮಂತ ಅಂತ ಬಂದೇವನೇ. ಇನ್ನೂ ಒಂದು ಹೇಳ ರಾವಣ, ನಮ್ಮ ರಾಮ ಬರೋವರೆಗೂ ನೀನು ಕಾಯೋದು ಬೇಕಾಗಿಲ್ಲ. ನಿನ್ನ ಪುಣ್ಯ ಚೆನ್ನಾಗಿದೆ. ಏನಂತ? ರಾಮನಿಂದಲೇ ಸಾಯ್ತೀನಿ ಅಂತ ನೀನು ವರ ತಗೊಂಡೋರಿಂದ ಇನ್ನೊಂದು ಸ್ವಲ್ಪ ದಿನ ಉಳಿತಿ. ಬಡ ರಾವಣನೇ ನಿನ್ನ ಬಡಿದು ಹಾಕುವೇನ, ಎನ್ನೊಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನ. ಈಗಾದರೂ ಬಿಟ್ಬಿಡು. ರಾಮನ ಸಮಾಧಾನ ತುಂಬ ದೊಡ್ಡದು. ಜಾತಿರೇಶ ಮಮತ್ವೇಷ ವಾನರೋಹಂ ಇಹಾಗತಃ ದರ್ಶನೆ ರಾಕ್ಷಸೇಂದ್ರಸ್ಯ ದುರ್ಲಭೇ ತದಿದಮ್ಮಯ. ಇದು ಮಾತನ್ನ ಅಂತಾನೆ. ದೂತೋಹಮಿತಿ ವಿಜ್ಞೇಯ ರಾಘವಸ್ಯ ಅಮಿತೋಜಶಃ ಶ್ರೂಯತಾಂ ಚಾಪಿ ವಚನಂ ಮಮ ಪಥ್ಯಮಿದಂ ಪ್ರಭೋ. ನಿನಗೆ ಪಥ್ಯ ಹೇಳ್ತೇನೆ ಕೇಳು. ಸಾಮಾನ್ಯವಾಗಿ ಯಾರೂ ಕೇಳೋದಿಲ್ಲ, ನೀನು ಕೇಳಲ್ಲ, ಹೇಳೋದು ನಮ್ಮ ಡ್ಯೂಟಿ. ಏನಿದು? ನಮ್ಮ ರಾಮ ಅಂದರೆ ಸಾಮಾನ್ಯ ಅಲ್ಲ. ನರಾಮ ಬಾಣಧಾರಣೆ ಕ್ಷಮ ಸುರೇಶ್ವರ ಅಪಿ. ರಾಮ ಏನಾದರೂ ಬಾಣವನ್ನು ತೆಗೆದುಕೊಂಡ ಅಂದರೆ ಬ್ರಹ್ಮಾದಿ ದೇವತೆಗಳ ಎದುರಿಗೆ ಬಂದರೂ ಯಾರೂ ರಾಮನ ಮುಂದೆ ನಿಲ್ಲಿಕ್ಕಾಗಲ್ಲ. ಇದು ಆಚಾರ್ಯರು ಹೇಳಿದ್ದು ಒಂದು. ಆದರೆ ವಾಲ್ಮೀಕಿ ಋಷಿಗಳೇ ಒಂದು ಸುಂದರವಾದ ಮಾತಂತಾರೆ. ರಾಮನ ಪರಾಕ್ರಮ ಎಷ್ಟು ಗೊತ್ತಿದೆಯಪ್ಪ. ಬ್ರಹ್ಮ ಸ್ವಯಂಭೂಶ್ಚತುರಾನನೋವ ರುದ್ರಸ್ತ್ರಿನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರ ಸುರನಾಯಕೋವ ತ್ರಾತುಂ ನಶಕ್ತ ಯದಿ ರಾಮ ವಧ್ಯಂ. ಸ್ವಯಂ ಬ್ರಹ್ಮದೇವರು, ಜಗತ್ತನ್ನೇ ನಿರ್ಮಾಣ ಮಾಡಿದವರು, ಲಯವನ್ನು ಮಾಡುವ ರುದ್ರದೇವರು, ಇಂದ್ರದೇವರು ಎಲ್ಲರೂ ಕೂಡಿ ರಾಮನ ಎದುರಿಗೆ ಬಂದರು. ರಾಮ ಏನಾದರೂ ಕೋಪ ಮಾಡಿಕೊಂಡು ಬಾಣ ತಗೊಂಡ ಅಂದರೆ ನೀವಾರು ಏನು ಮಾಡಲಿಕ್ಕಾಗಲ್ಲ. ನರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ. ನೀನು ಮರ್ಯಾದೆಯಿಂದ ಸೀತೆಯನ್ನು ವಾಪಸ್ ಕಳಿಸು. ಈಗೂ ಕಾಲ ಮಿಂಚಿಲ್ಲ. ನಾನು ಅವಶ್ಯವಾಗಿ ರಾಮನಿಗೆ ಹೇಳ್ತೇನೆ, ಏನೋ ರಾವಣ ಕೆಟ್ಟ ಘಳಗೆಯನ್ನು ಮಾಡ್ದ, ಒಳ್ಳೆ ಬುದ್ಧಿ ಬಂತು. ತಲೆಯೆಲ್ಲ ಮಾತಾಡ್ತೀಯ ಪಾಪಿ, ನಿನ್ನನ್ನು ಬಿಡೋದಿಲ್ಲ. ನೀನು ರಾಮನಿಗೆ ಇಲ್ಲಿಂದ ಹೋಗಿ ಹೇಳಕ್ಕೆ ನೀ ಇರಬೇಕಲ್ಲ, ನಿನ್ನೆ ಕೊಂದು ಬಿಡ್ತೇನೆ ಅಂದರು. ಕೊಲ್ತಿ ಆಯ್ತು ಸರಿ. ಅವರು ಇನ್ನೇನು ಕೊಲ್ಲಬೇಕು ಅಂತ ಹೊರಟಾಗ ವಿಭೀಷಣ ಅಂದ, ಅಣ್ಣ ದೂತರನ್ನು ಕೊಲ್ಲೋದು ರಾಜನೀತಿ ಅಲ್ಲ. ಅವತ್ತಿನ ಕಾಲದಲ್ಲಿ ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಶನ್ ಬರ್ತಾ ಇದ್ದದ್ದೇ ದೂತರಿಂದ. ಈಗ ನಮಗೆ ಪೋಸ್ಟ್ ಆಫೀಸಿಂದನೋ ಅಥವಾ ಕೊರಿಯರ್ ಬಿಡಿ, ಕೊರಿಯರ್ ಈಗ ನಂಬೋ ಹಾಗಿಲ್ಲ. ಯಾವುದಾದ್ರು ಕೊರಿಯರ್ ಬರುತ್ತೆ ಓಪನ್ ಮಾಡಬೇಡಿ ಅಂತಾರೆ. ಏನು ಕರ್ಮವೋ ಏನೋ. ಆ ಕೊರಿಯರ್ OTP ಹೇಳಿಬಿಟ್ರೆ ನಮ್ದೆಲ್ಲ ಬ್ಯಾಂಕದ್ದು ಕೃಷ್ಣಾರ್ಪಣೆ ಆಗುತ್ತೆ. ಏನು ತುಂಬ ನಾವು ತೆಗಿಬೇಕಾದ್ರೆ ಏಕಾಏಕಿಲಿ ಬರಲ್ಲ, ಇನ್ಯಾರು ತೆಗಿಬೇಕಾದ್ರೆ ಹೋಗೇ ಬಿಡತ್ತೆ ಅಂತ. ಪೋಸ್ಟ್ ಅವನು ಬಂದಾಗ ನನಗೆ ಪೋಸ್ಟನ್ನು ಕೊಟ್ಟಾಗ ಅವನನ್ನು ನಾನು ಬೈಲಿಕ್ಕೆ ಹೋಗಬಾರ್ದು. ಒಂದು ಯಾವುದೋ ಸಾಲದ ನೋಟಿಸ್ ತಂದುಕೊಟ್ಟ, ನೀನು ಸರಿನೇ ಇಲ್ಲ ಇಂಥದ್ದೇ ತಂದುಕೊಡ್ತೀನಿ ಅಂದರೆ ನಿನ್ನನ್ನು ಯಾವೊಂದು ಸಾಲ ಮಾಡು ಅಂತವನು. ನಿನ್ನ ಅಡ್ರೆಸ್ಸಿಗೆ ಏನು ಬಂದಿರುತ್ತೋ ಅದನ್ನು ಡೆಲಿವರ್ ಮಾಡೋದು ನನ್ನ ಜವಾಬ್ದಾರಿ. ಪೋಸ್ಟ್ ಮ್ಯಾನನ್ನು ಹೊಡಿತೀನಿ ಬಡಿತೀನಿ ಅಂದರೆ ಮೀನಿಂಗ್ಲೆಸ್ ಅದು. ಹಾಗೆ ದೂತರು ಆ ಕಾಲದಲ್ಲಿ, ಈಗ ರಾಮನ ದೂತನಾಗಿ ಇವನು ಬಂದಿಯಾನೆ. ಇಲ್ಲಿಂದ ರಾಮನಿಗೆ ಇನ್ಫಾರ್ಮೇಷನ್ ಹೋಗಬೇಕು ಅಂದರೆ ದೂತರನ್ನು ಕೊಲ್ಲೋದು ರಾಜನೀತಿ ಅಲ್ಲ ಅದು. ಇವನ್ ಇಲ್ಲೂ ಮಾಡ್ಕೊಂಡ್ಯಾರೆ ಅಂತ ಈ ಜಿನಿವಾ ಒಪ್ಪಂದ ಅದು ಇದು ಮಾಡಿ ಖೈದಿಗಳು ಸಿಕ್ಕಾಗ ಅವ್ರಿಗೆ ಒಳ್ಳೆ VIP ಟ್ರೀಟ್ಮೆಂಟ್ ಕೊಡಬೇಕು, ಏನಾದ್ರು ಮಾಡಿಕೊಂಡ್ಯಾರೆ. ಕಳ್ಳರು ಮಾಡೋದಿಲ್ಲ, ಇರಲಿ ಅಂತೂ ದಯಮಾಡಿ ಹಾಗೆಲ್ಲ ಮಾಡಬೇಡ ಅಂದ ವಿಭೀಷಣ. ಸರಿ ನೀನು ಹೇಳ್ತಾ ಇದ್ದೀ, ಓಕೆ. ಆದರೆ ಇವನು ತಲೆ ಎಲ್ಲ ಮಾತಾಡ್ತಾ, ಇವನು ದೂತ ಇದ್ದಾಗಿಲ್ಲ, ಇವನು ಬಂದು ತುಂಬ ಹಿಂಸೆ ಕೊಟ್ಟಿಯಾನೆ. ಆದ್ದರಿಂದ ಇವನಿಗೇನಾದರೂ ನಾನು ಮಾಡೋದೆ. ಏನು ಮಾಡ್ತಿ? ಕಪಿಗಳಿಗೆ ಬಾಲ ಅಂದರೆ ತುಂಬ ಇಷ್ಟ, ಬಾಲಕ್ಕೆ ಬೆಂಕಿ ಹಚ್ಚುತ್ತೀನಿ.
ಹನುಮಂತ ದೇವರು ಅಂದರು, ಹಚ್ಕೋ ಮಗನೇ ಮಾಡ್ತೇನೆ, ನಾನು ಎಲ್ಲ ಕೆಲಸ ಮಾಡಿದ್ಮೇಲೆ ಮಂಗಳಾರತಿ ಮಾಡಬೇಕು ಅಂತಿದ್ದೆ, ಬತ್ತಿ ತಂದಿಲ್ಲ, ಹಲಗಾರತಿ ತಂದಿಲ್ಲ, ನೀನೇ ಹಚ್ಚು. ನಂದು ನಮ್ಮಪ್ಪನ ಸ್ವಭಾವ ಏನಂದ್ರೆ ಮೀರೇಮಿಸ್ತಾರೋ ಮಳ್ಳಿ ಮೀಕೆ ಇಸ್ತ ಅಂತ. ನೀ ಚೂರು ಕೊಡು, ಒಂದೇ ಒಂದು ದೀಪ ಹಚ್ಚು, ನಾವು ಲಕ್ಷ ದೀಪೋತ್ಸವ ಮಾಡೇ ಹೋಗ್ತೇವೆ. ದೇವ್ರದು ಅಕ್ಷಯಂಕರಮಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಮ್ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸು ಅರ್ಪಿತಂ. ಚೂರೇ ಚೂರು ನಮ್ಮ ಹಿರಿಯರೆಲ್ಲ ಪಾಪ ಮಾಡೋರು. ಈ ಸರ್ಕಾರದಿಂದ ಏನು ಕೊಡ್ತಿರ್ಲಿಲ್ಲ, ಎಣ್ಣೆಗೆ ಅಂತೇನೋ ಕೊಡೋರಂತ, ಒಂದು ಆಣೆ 2 ಆಣೆ. ಎಲ್ಲೋ ದೇವಸ್ಥಾನ ಇದ್ದರು ಹಿರಿಯರು, ನಿಮ್ಮ ಹಿರಿಯರು ಅಂತ ನಾನು ಹೇಳ್ತಾ ಇರೋದು. ಅಲ್ಲಿ ಹೋಗಿ ಪ್ರಾಮಾಣಿಕವಾಗಿ ಪೂಜೆ ಮಾಡಿಕೊಂಡು ಬರೋರು. ಮನೆಯಿಂದ ಮಡಿಯಲ್ಲಿ ಸ್ನಾನ ಮಾಡಿಕೊಂಡು ಕೊಡಗಳಗಟ್ಟಲೆ ನೀರು ತೆಗೆದುಕೊಂಡು ಹೋಗಿ, ಅಲ್ಲಿ ಏನೂ ಸಿಗದೇ ಇದ್ದರೆ ಬೆಟ್ಟವೋ ಕಾಡೋ ಅಂತೂ ದೇವರಿಗೆ ದೀಪ ಹಚ್ಚಿ, ನಮ್ಮಪ್ಪ ಏನು ದೇವರನ್ನು ಕೇಳ್ತಾ ಇರಲಿಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಚೆನ್ನಾಗಿರಲಿ ಅಂತ. ಆ ಪುಣ್ಯಾತ್ಮರು ಮಾಡಿದ ಪುಣ್ಯ ನಮ್ಮನ್ನು ಕಾಯ್ತಾ ಇದೆ. ಇವತ್ತು ನಮಗೆಲ್ಲ ಅನುಕೂಲ ಇದೆ. ಪೂಜೆ ಒಂದು ಬಿಟ್ಟಿರ್ತೀವಿ ನಾವು, ಅವತ್ತು ತುಂಬ ಕಷ್ಟ ಇರೋದು. ಎಲ್ಲೋ ಬೆಟ್ಟ, ಎಲ್ಲೋ ಚೂರೇ ಚೂರು ಎಣ್ಣೆ ಕೊಟ್ಟರೆ ಸ್ವಾಮಿಗೆ ನಾವು ಮಾಡಿದ್ದನ್ನು ಚೆನ್ನಾಗಿ ಕಾಯ್ತಾನೆ. ಹನುಮಂತ ದೇವರಿಗೆ ಅವರೇ ಹೇಳ್ತಾರೆ, ರಾಜ ದಶರಥೋ ನಾಮ, ಒಂದಿಷ್ಟು ರಾವಣನಿಗೆ ಹೇಳ್ದ, ನೋಡು ತುಂಬ ಯೋಗ್ಯ ಶ್ರೀರಾಮಚಂದ್ರ, ಅವನು ಸಾಮಾನ್ಯ ಅಲ್ಲ, ಅವನ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ನು ಪ್ರಪಂಚಕ್ಕಿದೆ. ನೀನು ಅಂಥವನನ್ನು ವಿರೋಧ ಮಾಡಿಕೊಳ್ಳೋ ತಪ್ಪು. ನತು ಧರ್ಮೋಪಸಂಹಾರಂ ಅಧರ್ಮ ಫಲಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚ ಅಧರ್ಮನಾಶನಃ ಪ್ರಾಪ್ತಂ ಧರ್ಮ ಫಲಂ ಕೃಷ್ಣಂ ಭವತಾ ನಾತ್ರ ಸಂಶಯ ಫಲಮಸ್ಯಾಪ್ಯಧರ್ಮಸ್ಯ. ನೋಡು ರಾವಣ, ಇದುವರೆಗೂ ನೀನು ಸುಖವಾಗಿದೆ ಅಂದರೆ ನಿನಗೊಂದು ಭ್ರಮೆ ಇದೆ. ನಾನು ಇಷ್ಟು ದಿವಸ ಮಾಡಿದ್ದಕ್ಕೆ ಸುಖವಾಗಿದ್ದೇನೆ ಅಲ್ಲ, ಇಷ್ಟು ದಿವಸ ನಿನ್ನ ಪುಣ್ಯದ ಫೈಲು ಓಪನ್ ಆಗಿತ್ತು, ಅದಕ್ಕೆ ನಿನಗೆ ದೇವರು ಒಳ್ಳೆ ಸುಖವನ್ನು ಕೊಟ್ಟಿಯಾನೆ. ನೀನು ಮಾಡಿದ ಅಧರ್ಮಕ್ಕೆ, ನೀನು ಮಾಡಿದ ಕೆಟ್ಟ ಕೆಲಸಕ್ಕೂ ಅದನ್ನು ದೇವರು ಒಂದಿನ ಫೈಲ್ ಓಪನ್ ಮಾಡ್ತಾನೆ. ಪ್ರಾಯ ಅದು ಈಗ ಓಪನ್ ಆಗತ್ತೆ. ಇದನ್ನು ವಾಯುದೇವರು ಹೇಳುವಂತಹ ಅರ್ಹತೆ ಅನ್ನೋದು ಯಾಕೆ ಗೊತ್ತಾ? ನಿಮ್ಮೆಲ್ಲರ ಪಾಪ ಪುಣ್ಯಗಳನ್ನು ದೇವರಿಗೆ ಒಪ್ಸೋರು ಅವರೇ ಅಂತೆ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾರೆ. ದೇವರಿಗೆ ನಾವು ಮಾಡಿದ ಪಾಪ ಪುಣ್ಯಗಳನ್ನು ಒಪ್ಪಿಸುವವನು ಯಾರು ಅಂದರೆ ಮುಖ್ಯಪ್ರಾಣ ದೇವರಲ್ಲಿ ನಾವು ಒಪ್ಪಿಸಿದರೆ ಅವರು ದೇವರಿಗೆ ಒಪ್ಪಿಸ್ತಾರೆ. ನಾವು ಮಾಡಿದ ಪಾಪ ಪುಣ್ಯಗಳಿಗೆ ದೇವರು ಏನು ಫಲವನ್ನು ಕೊಟ್ಟಿರ್ತಾನೆ, ವಾಪಸ್ಸು ನಮಗೆ ತಂದು ಕೊಡುವ ಜವಾಬ್ದಾರಿನೂ ಬಹಳ ದೊಡ್ಡ ಜವಾಬ್ದಾರಿ. ಇನ್ವಾರ್ಡು ಅವ್ರದ್ದು, ಮತ್ತು ನಮಗೆ ಅದನ್ನು ಮುಟ್ಸೋದು ಅವ್ರದ್ದು. ವಾಯುದೇವರ ಜವಾಬ್ದಾರಿ ತುಂಬ ತುಂಬ ದೊಡ್ಡದು. ಯಾರ ಕರ್ಮವನ್ನು ಇನ್ನೊಬ್ಬರಿಗೆ ಕೊಡೋ ಹಾಗಿಲ್ಲ. ಆ ಕಾಲಕ್ಕೆ ಯಾರ್ಯಾರು ಪುಣ್ಯ ಮಾಡಿದಾರೋ ಅವರಿಗೆ ಪುಣ್ಯದ ರಸವನ್ನು, ಪಾಪ ಮಾಡಿದವರಿಗೆ ಪಾಪದ ರಸವನ್ನು, ಇದು ಅನಂತ ಜೀವರಾಶಿಗಳಿಗೆ ವ್ಯವಸ್ಥೆ ಮಾಡುವ ತುಂಬ ದೊಡ್ಡ ಜವಾಬ್ದಾರಿ ಮುಖ್ಯಪ್ರಾಣದೇವರದಂತೆ. ಹಾಗಾಗಿ ಮುಖ್ಯಪ್ರಾಣದೇವರೇ ಇವರು. ನಿನಗೆ ಇವತ್ತಿನಿಂದ ನಿನ್ನ ದುಷ್ಕರ್ಮದ ಫೈಲು ಓಪನ್ ಆಗೋ ಕಾಲ ಹತ್ರ ಬಂದಿದೆ. ಅಧರ್ಮವನ್ನು ಮಾಡಿ ಕೆಲವು ದಿನ ಚೆನ್ನಾಗಿರ್ತಾರೆ. ಅಧರ್ಮವನ್ನು ಮಾಡಿದ ಕೂಡಲೇ ದೇವರು ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಹಾಗೇನಾದರೂ ಕೊಟ್ಟಿದ್ರೆ ಆ ಧರ್ಮ ಯಾರು ಮಾಡ್ತಾನೆ ಇರಲಿಲ್ಲ. ಈಗ ಪೊಲೀಸ್ ತಕ್ಷಣ ಫೈನ್ ಹಾಕ್ತಾನೆ ಅಂದರೆ ಬಾಯಿ ಮುಚ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ತೀವಿ. ಅವನಿಲ್ಲ ಅಂದರೆ ಎಲ್ಲೇ ಬಿಡ್ರಿ ಪೊಲೀಸ್ ತಾನೆ ಅಂತೀವಿ. ನಾವು ಮಾಡಿದ ಅಧರ್ಮಕ್ಕೆ ತಕ್ಷಣ ದೇವರು ಫೈನನ್ನು ಅಲ್ಲೇ ಹಾಕಿಬಿಟ್ಟಿದ್ರೆ ಪ್ರಾಯ ನಾವು ಸರಿ ಇರ್ತಿದ್ದೋ ಏನೋ. ದೇವರು ಮಾಡೋದಿಲ್ಲ. ಮಾಡ್ಕೋ, ಇನ್ನೂ ಅಧರ್ಮ ಮಾಡಿದಾಗ ಇನ್ನೂ ಚೆನ್ನಾಗಿದೆ ಅನ್ನಿಸತ್ತೆ. ಆದರೆ ಅನುಭವಿಸುವ ಕಾಲ ಬಂದಾಗ ತುಂಬ ನೋವಾಗುತ್ತೆ. ನೀನು ಈಗ ಬಿಟ್ಬಿಡು. ಪ್ರಾಪ್ತಂ ಧರ್ಮ ಫಲಂ ಕೃಷ್ಣಂ, ನಿನಗೆ ಈ ಧರ್ಮದ ಫಲ ಬಂದಿದೆ. ಅಧರ್ಮವನ್ನು ನೀನು ಮಾಡಿದ್ದಕ್ಕೆ ಉಣಬೇಕಾಗತ್ತೆ. ದಯಮಾಡಿ ರಾಮನನ್ನು, ಈಗೂ ಕಾಲ ಮಿಂಚಿಲ್ಲ, ರಾಮನಿಗೆ ಅವನ ಹೆಂಡತಿಯನ್ನು ಕೊಟ್ಟು ಕಳಿಸು. ಇಲ್ಲ ನಚೇತ್ ಪ್ರದಸ್ಯಸಿ ತ್ವರನ್ ರಘುತ್ತಮ ಪ್ರಿಯಂ ತದಾ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ನೀನು ಏನಾದರೂ ರಾಮನಿಗೆ ಅವಳ ಹೆಂಡತಿಯನ್ನು ಒಪ್ಪಿಸಲಿಲ್ಲ ಅಂದರೆ
ನೀನೊಬ್ಬನೇ ಅಲ್ಲ, ಸಪುತ್ರ ಮಿತ್ರ ಬಾಂಧವ, ನಿನ್ನ ಹೆಂಡತಿ ಮಕ್ಕಳು ಮರಿ ಎಲ್ಲರ ಸಮೇತ ನಾಶ ಹೊಂದುತ್ತಿ ಅಂತ. ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ದೊಡ್ಡವರನ್ನು ಕೇಳ್ತೀವಿ, ಕೆಲವೊಮ್ಮೆ ಗೊಂದಲ ಆಗಿಬಿಡತ್ತೆ, ಬಿಡೋದು ಮಾಡೋದು. ಜಾತಕ ಹೊಂದಿರತ್ತೆ, ಇನ್ನೊಬ್ಬರ ಒಪಿನಿಯನ್ ಪ್ರಕಾರ ಹೊಂದಿರಲ್ಲ. ಯಾವುದೋ ಒಂದು ಸಮಸ್ಯೆ, ಯಾವುದಾದ್ರೂ ಕೆಲಸ ಏನು ಮಾಡೋದಾ ಬಿಡೋದಾ ಅಂತ ಡೌಟ್ ಬಂದಾಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ತಾತ್ಪರ್ಯ ನಿರ್ಣಯದ ನಿರ್ಣಯ ಪ್ರಶ್ನೆಯನ್ನು ಹಾಕೋದು. ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮಧ್ವಾಚಾರ್ಯರ ಒಂದು ಗ್ರಂಥ. ರಾಮಾಯಣ ಹಾಗೂ ಮಹಾಭಾರತದ ಗೊಂದಲ ಎಲ್ಲಿ ಬರುತ್ತೆ ಅದರ ಬಗ್ಗೆ ಆಚಾರ್ಯರು ಒಂದು ನಿರ್ಣಯವನ್ನು ಕೊಟ್ಟಿರುವ ಒಂದು ಗ್ರಂಥ. 5,000ಕ್ಕೂ ಹೆಚ್ಚು ಶ್ಲೋಕ ಇದೆ. ನಮ್ಮಲ್ಲಿ ಅದಕ್ಕೆ ವಿಶ್ವಾಸ ಏನು ಅಂದರೆ, ವಿ ಆರ್ ಟಾಕಿಂಗ್ ವಿತ್ ಶ್ರೀಮದ್ ಆಚಾರ್ಯ, ಮಧ್ವಾಚಾರ್ಯರ ಜೊತೆ ನಾನು ಮಾತಾಡ್ತಾ ಇದ್ದೇನೆ ಅಂತ. ಅದಕ್ಕೆ ಮಂಗಲಾರತಿಯನ್ನು ಮಾಡಿ ಒಂದು ಕಡ್ಡಿಯನ್ನು, ಒಂದು ಯಾವುದೋ ಪ್ಲೇಟನ್ನು ಮಧ್ಯದಲ್ಲಿ ಭಕ್ತಿಯಿಂದ ಇಡೋದು. ಆ ಪೇಜನ್ನು ಓಪನ್ ಮಾಡಿದಾಗ ಅವರು ನಮಗೆ ಅಲ್ಲಿ ಘಟ್ಟವನ್ನು ನೋಡಿ ಮಾಡಬಹುದಾ ಬಿಡಬಹುದಾ, ಸ್ವಲ್ಪ ತಿಳುವಳಿಕೆ ಇದ್ದವರು ಆ ಪ್ರಸಂಗವನ್ನು ನೋಡಿ ಓಕೆ ಅಂತ ಹೇಳ್ತಾರೆ. ನಮ್ಮ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಕಾಲ, ಆ ಕಾಲದಲ್ಲಿ ದಿವಾನ್ ಪೂರ್ಣಯ್ಯನವರು ಯಾವುದೋ ಒಂದು ಕೆಲಸ ಮಾಡಬೇಕು, ದೊಡ್ಡ ಕೆಲಸ ಸರ್ಕಾರದ್ದು, ಮಾಡೋದು ಬಿಡೋದು ಅಂತ ಗೊಂದಲ. ಆಗ ಸತ್ಯಧರ್ಮರ ಹತ್ರ ಬಂದು ನಿರ್ಣಯ ಪ್ರಶ್ನೆಯನ್ನು ಹಾಕಿ, ಮಠಕ್ಕೆ ಬಹಳ ಉಪಕಾರ ಮಾಡಿದವರು ಸತ್ಯಧರ್ಮರು, ಹೊಳೆವನ್ನವರೆಲ್ಲ ಕೊಟ್ಟವರು, ಇದನ್ನು ಹೊಳೆ ನರಸೀಪುರ ಅದೆಲ್ಲವನ್ನು ಕೊಟ್ಟ ಇದು ಸರಿ ಹಾಗೆ ಆಗಲಿ ಅಂಥೇಳಿ ಮಾಡಿದರು. ಮಾಡಿದ ಕೂಡಲೇ ತಾತ್ಪರ್ಯ ನಿರ್ಣಯದಲ್ಲಿ ಬಂದ ಶ್ಲೋಕವೇ ಇದು, ನಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಅಪ್ರಿಯಂ ತದಾ. ನೀನು ತ್ವರವಾಗಿ ರಾಮನಿಗೆ ಸೀತೆಯನ್ನು ಕೊಡದೇ ಇದ್ದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶು ಯಾಸ್ಯಸಿ. ನಿನ್ನ ಹೆಂಡತಿ ಮಕ್ಕಳು ಅವ್ರ ಸಮೇತ ನೀನು ಕೃಷ್ಣಾರ್ಪಣ ಆಗ್ತಿ. ಅದನ್ನು ನೋಡಿದ ಕೂಡಲೇ ಪಾಪ ಸ್ಟನ್ ಆಗ್ಬಿಟ್ರು ದಿವಾನ್ ಪೂರ್ಣಯ್ಯನವರು. ನಾನು ಆ ಕೆಲಸ ಮಾಡಲ್ಲ ಸ್ವಾಮಿ ಅಂದರು. ಯಾಕೆ? ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶು ಯಾಸ್ಯಸಿ, ನಿನ್ನ ಹೆಂಡತಿ ಮಕ್ಕಳು ಅವ್ರ ಸಮೇತ ಕೃಷ್ಣಾರ್ಪಣ ಆಗ್ತಿ. ಸತ್ಯಧರ್ಮರಂದರು, ನಿನಗೆ ಹನುಮಂತ ದೇವರು ಕೆಲಸ ಮಾಡು ಅಂತ ಅಪ್ಪಣೆ ಕೊಟ್ಟಿದ್ದಾರೆ ಅಂದ್ರಂತೆ. ಅವರಂದ್ರೆ, ಸ್ವಾಮಿ ನನಗೂ ಒಂಚೂರು ಸಂಸ್ಕೃತ ಗೊತ್ತು, ನಿಮ್ಮಷ್ಟು ಅಲ್ಲದೆ ಇದ್ರು ಇದು ಎಲ್ಲರಿಗೂ ಗೊತ್ತಾಗತ್ತೆ, ಸಪುತ್ರ ಮಿತ್ರ ಬಾಂಧವ ವಿನಾಶಮಾಶಯಾಸಸಿ. ಏನು ಸತ್ಯಧರ್ಮರ ಪ್ರತಿಭೆ, ಅವರ ಇದು ಎಷ್ಟು ಚೆನ್ನಾಗಿ. ಇದು ಏನಿದು? ಹನುಮಂತ ದೇವರು ಅವನಿಗೆ ಕೊಟ್ಟ ನೋಟಿಸ್ ಇದು. ಒಂದು ವೇಳೆ ರಾಮನಿಗೆ ಸೀತೆಯನ್ನು ಕೊಡದೇ ಇದ್ರೆ ನೀನು ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ನೋಟಿಸಿಗೆ ಎರಡು ಮುಖ ಇದೆ. ಸಾಮಾನ್ಯವಾಗಿ ನೋಟಿಸು ನಮ್ಮ ಯಾವುದು ಬೇಡ, ನಮ್ಮ ವಾಟರ್ ಬಿಲ್ಲು ಲೈಟ್ ಬಿಲ್ಲಲ್ಲೇ ಬಂದಿರತ್ತೆ ಕೆಳಗೆ. ಇಫ್ ಯು ಹ್ಯಾವ್ ನಾಟ್ ಪೇಯ್ಡ್ ವಿತಿನ್ ದೋಸ್ ಡೇಸ್ ಯು ಶುಡ್ ಕನ್ಸಿಡರ್ ದಿಸ್ ಇಟ್ ಸೆಲ್ಫ್ ಆಸ್ ನೋಟಿಸ್ ಅಂಡ್ ವಿ ವಿಲ್ ಕಟ್ ಯುವರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್. ನೀವು ಸಮಯದ ಒಳಗೆ ಪಾವತಿಸದೆ ಹೋದರೆ ಇದನ್ನೇ ನೀವು ನಿಮ್ಮ ಎಲೆಕ್ಟ್ರಿಸಿಟಿ ಕನೆಕ್ಷನನ್ನು ಕಟ್ಟು ಮಾಡುವಂತಹ ನೋಟಿಸ್ ಅಂತ ತಿಳಿಯಿರಿ. ನಾವು ಏನ್ರಿ ನಾವು ಕರೆಕ್ಟಾಗಿ ಕಟ್ಕೊಂಡ್ಬರ್ತಾ ಇದ್ದೀವಿ ಹೀಗೆಲ್ಲ ನಮಗಂದ್ರೆ, ಅಪ್ಪ ಇಫ್ ಯು ಹ್ಯಾವ್ ಆಲ್ರೆಡಿ ಪೇಯ್ಡ್ ಇಟ್ ಇಗ್ನೋರ್ ಇಟ್ ಅಂತ ಒಂದಿರತ್ತೆ, ಅದನ್ನು ನೋಡು. ನೋಟಿಸಿಗೆ ಎರಡು ಮುಖ ಇದೆ. ಹನುಮಂತ ದೇವರು ಹೇಳಿದ್ದೇನು? ರಾಮನಿಗೆ ಸೀತೆಯನ್ನು ನೀನು ಒಪ್ಪಿಸಲಿಲ್ಲ ಅಂದರೆ ನಿನ್ನ ಸಂಸಾರ ಸಮೇತ ನಾಶ ಆಗ್ತಿ. ಒಂದು ಸ್ಟೇಟ್ಮೆಂಟ್. ನೋಟಿಸ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದು ವೇಳೆ ಒಪ್ಪಿಸಿದರೆ ಅನ್ನೋದೊಂದು ಇದೆಯಲ್ಲ, ಒಪ್ಪಿಸದೇ ಇದ್ದರೆ ನೆಗೆಟಿವ್ ಆಸ್ಪೆಕ್ಟು, ಒಪ್ಪಿಸಿದರೆ. ಸತ್ಯಧರ್ಮರಂದರು, ಒಂದು ವೇಳೆ ನೀನು ನನ್ನ ಮಾತು ಕೇಳಿ ರಾಮನಿಗೆ ಸೀತೆಯನ್ನು ಒಪ್ಪಿಸಿದರೆ ಭಗವಂತನ ಪೂರ್ಣಾನುಗ್ರಹ ಆಗತ್ತೆ ನಿಂಗೆ. ಅದು ನೀವು ಹೇಳ್ತಾ ಇದ್ದೀರಿ, ಶ್ಲೋಕದಲ್ಲಿ ಹನುಮಪ್ಪ ಹೇಳಬೇಕಲ್ಲ, ಹೇಳಿದಾನೆ ಅಂದ್ರವರು. ವಿನಾಶಂ ಆಶು ಯಾಸ್ಯಸಿ, ವಿನಾಶವನ್ನ ಆಶು ಅನ್ನೋ ಪದಕ್ಕೆ ಶೀಘ್ರವಾಗಿ, ಯಾಸ್ಯಸಿ ಅಂದರೆ ವರ್ಬದು ಹೊಂದತಿ, ವಿನಾಶವನ್ನ ಅತಿ ಶೀಘ್ರದಲ್ಲೇ ಹೊಂದತಿ. ಸತ್ಯಧರ್ಮರಂದ್ರು ವಿನಾಶಂ ಅನ್ನೋದನ್ನ ಸ್ವಲ್ಪ ಬಿಡಿಸಿ ನೋಡುವ ಅಂದ್ರು. ಏನಂತ? ವಿನಾಶ ಅಂತ ಇಟ್ಕೋಬೇಡ, ವಿನಾ ಶಂ ಆಶು ಯಾಸ್ಯಸಿ. ಆ ವಿನಾಶವನ್ನ ಮಧ್ಯದಲ್ಲಿ ಬಿಡಿಸು, ವಿನಾ ಶಂ. ಏನು ಸ್ವಾಮಿ ಹಾಗಂದ್ರೆ? ವಿನಾ, ವಿ ಅಂದರೆ ಭಗವಂತ ಅಂತ, ವಿಪಕ್ಷಿ ಪರಮಾತ್ಮನೋಹೋ. ವಿ ಅಂದರೆ ಗರುಡ ದೇವರಿಗೆ, ವಿ ಅಂದರೆ ಪರಮಾತ್ಮನಿಗೆ
ವಿ ಅಂತ ಕರೀತಾರೆ. ವಿನಾ ಅನ್ನೋದು ತೃತೀಯ ವಿಭಕ್ತಿ. ವಿನಾ ಅಂದರೆ ವಿಷ್ಣುವಿನಿಂದ, ಭಗವಂತನಿಂದ, ಆಶು ಶೀಘ್ರವಾಗಿ, ಶಂ ಅಂದರೆ ಸುಖ ಅಂತ. ಶಕಾರಕ್ಕೆ ಈಗ ರುದ್ರದೇವರಿಗೆ ಶಂಕರ ಅಂತೀವಲ್ಲ, ಶಂ ಕರೋತಿ ಇತಿ ಶಂಕರ. ಶಂತನು ಅಂತ ಅವನಿಗೆ ಹೆಸರು ಬಂದಿದ್ದೆ ಅದಕ್ಕೆ. ಶಂತನು ಅಂತ ಅವನಿಗೆ ಬಂತಲ್ಲ, ವರ್ಣದೇವರ ಅವತಾರ ಶಂತನು, ಪಾಂಡವರಾಜನ ವಂಶದ ಹಿರಿಯ. ಅವನಿಗೆ ಯಾಕೆ ಶಂ ತನೋತಿ, ಯದ್ಯತ್ ಕರಾಭ್ಯಾಂ ಸ್ಪೃಶತಿ. ಈಗೆಲ್ಲ ಯಾವುದೋ ಹೀಲಿಂಗು, ಟಚ್ ಹೀಲಿಂಗ್ ಅಂತ ಬಂದಿದೆಯಲ್ಲ, ಅದು ಅವನದು ಟಚ್ ಹೀಲಿಂಗು. ಅವನು ಕೈಯಿಂದ ಯಾರನ್ನೇ ಮುಟ್ಟಿದರೂ ಅವನಿಗೆ ರೋಗವಾಸಿ ಆಗೋದಂತೆ. ಆದ್ದರಿಂದ ಅವನ ಹೆಸರು ಶಂತನು. ಶಂ ತನೋತೀತಿ ಶಂತನು, ಸುಖವನ್ನ ತರ್ತಾ ಇದ್ದ. ಹಾಗಾಗಿ ಇಲ್ಲಿ ವಿನಾ ಪರಮಾತ್ಮನಿಂದ ಶಂ ಸುಖವನ್ನ ಆಶು ಶೀಘ್ರದಲ್ಲಿ ಹೊಂದತಿ. ಏನು ಅಂದ್ರು, ಸ್ವಾಮಿ ನಂಗೆ ಇದು ಹೊಳಿಲಿಲ್ಲ, ಅದಕ್ಕೆ ಮಾಡು. ಹನುಮಂತ ದೇವರು ಇದು ನೋಟಿಸ್ ಕೊಟ್ಟಿದ್ದಾರೆ. ಒಂದು ವೇಳೆ ನೀನು ಹರಿವಾಯುಗಳನ್ನು ಮರೆತು ಕೆಲಸಕ್ಕೆ ಇಳಿದ್ರೆ ವಿನಾಶ ಆಗತ್ತೆ, ಹರಿವಾಯು ಗುರುಗಳನ್ನು ನಂಬಿ ನೀ ಕೆಲಸ ಮಾಡಿದ್ರೆ ಜಯ ಆಗತ್ತೆ ಅಂತ ಪೂರ್ಣಯ್ಯನವ್ರಿಗೆ ಹೇಳಿ ಆ ಕೆಲಸ ಮಾಡಿದ್ರು ಪೂರ್ಣವೂ ಆಯಿತು, ಬೇಕಾದಷ್ಟು ಕೀರ್ತಿ ಬಂತು. ಸೊ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಂದ್ರೆ ನಾವು ಮಧ್ವಾಚಾರ್ಯರ ಜೊತೆ ಮಾತುಕತೆ ಆಡೋದು ಅಂತ. ನಮ್ಮಲ್ಲಿ ಯಾವುದೋ ಒಂದು ಹೀಗೆ ಮದುವೆಗೆ ಹಾಕಿದ್ರು. ಮದುವೆಗೆ ಆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹಾಕಿದಾಗ ಅಲ್ಲೇನಾಯಿತು, ದ್ರೌಪದಿ ಇದಾಗಿತ್ತು, ಸ್ವಯಂವರ ಏನೋ ಬಂದಿತ್ತು. ಆದರೆ ದೊಡ್ಡ ಗಲಾಟೆಯಲ್ಲಿ ದ್ರೌಪದಿ ಸ್ವಯಂವರ ಶ್ಲೋಕ ಆದ ಕೂಡಲೇ ಅವರು ಹೊಡೆದಾಟ, ಇವರು ಹೊಡೆದಾಟ. ಏನು ಮಾಡೋಣ, ಏನೋ ರುಕ್ಮಿಣಿ ಇದು ಬಂದ್ಬಿಡ್ತು, ಕಲ್ಯಾಣ ಬಂದರೆ ಸರಿ, ಇಲ್ಲ ಮಾಡಿಕೊಳ್ಳಿ ಅಂತ. ಅಲ್ಲ ಮಾಡಿಕೊಂಡ್ರೆ ಆಗಲ್ವಾ? ಹಾಗೆ ಹೇಳಿದ್ರಂತೆ ವಿದ್ಯಾಮಾನ್ಯರು ಹಾಕಿದ್ದು. ಇಲ್ಲ, ಮದುವೆ ಆಗಿ ದಂಪತಿಗಳು ಚೆನ್ನಾಗಿರ್ತಾರೆ, ಆದರೆ ಮದುವೆ ಆಗೋ ಮುಂಚೆ ತುಂಬ ಗಲಾಟೆ ಆಗತ್ತೆ ನಿಮ್ಮ ಮನೇಲಿ ಅಂತ. ಸೇಮ್ ಹಾಗೆ ಆಗಿತ್ತು. ಅದು ವಿದ್ಯಾಮಾನರು ಹೇಳಿದ್ದು ಗಲಾಟೆ ಮಾಡಿದ್ದಲ್ಲ, ಗಲಾಟೆ ಆಗಿದ್ದಕ್ಕೆ ವಿದ್ಯಾಮಾನ. ಸೊ ವಿನಾಶಂ ಆಶ್ರಯಾಸ್ಯಸಿ, ವಿನಾಶಂ ಆಶ್ರಯಾಸ್ಯಸಿ, ಇದನ್ನ ಹನುಮಂತ ದೇವರು ನೋಟಿಸ್ ಕೊಟ್ರು. ನಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಪ್ರಿಯಂ ತದಾ ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶುಯಾಸ್ಯಸಿ. ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶುಯಾಸ್ಯಸಿ. ನಿಂಗೆ ಯಾವ್ದು ಬೇಕು? ಎರಡೂ ಕೊಟ್ಟಿದ್ದೀವಿ. ವಿನಾ ಶಂ ಆಶ್ರಯಾಸ್ಯಸಿ ಬೇಕು, ವಿನಾಶಂ ಬೇಕು ಅಂತ. ಅವನ ಹಣೆ ಬರ ವಿನಾಶವನ್ನೇ ಅವನು ತಗೊಂಡ. ಎಲ್ಲರೂ ಔಟ್ ಮಾಡ್ಕೊಬೋದು, ಅದೇ ಅಲ್ವಾ? ನಮಗೆ ಗೊತ್ತಿಲ್ಲ ಅಂತಲ್ಲ, ಬೇಕಾದಷ್ಟು ಬರೆದಿರ್ತಾರೆ. ಈ ಕೆಲವೆಲ್ಲ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ. ಅವನು ಕೆಮ್ಕೊಂಡೇ ಸ್ಮೋಕಿಂಗ್ ಮಾಡ್ತಾ ಇರ್ತಾನೆ, ಇನ್ನೆಷ್ಟು ದಿನ ಇರ್ತೀನೋ ಹೊಟ್ಟೋಗೋಣ ಅಂತ. ಹೇಳಿದ್ರೆ ಚೆನ್ನಾಗಿರೋದು, ಪ್ರತಿಯೊಂದು ಕಡೆ ಬರೆದಿರ್ತಾರೆ. ನೀನು ಹಾಳಾಗ್ತಿ ಅಂತ. ನಮಗೂ ಗೊತ್ತು ಸಾರ್ ಹಾಳಾಗ್ತೀವಿ ಅಂತ, ಹೇಗೋ ಹಾಳಾಗ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಮುಂದಿನ ಜನ್ಮದಲ್ಲಿ ಸರಿ ಇರ್ತೀವಿ ಅಂತ. ಅದು ಮಾಡಬೇಡ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಎಲ್ಲದಕ್ಕೂ ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ. ಹನಿಗೊಂಡಿದ್ರೆ ಹಳ್ಳ. ಒಂದೇ ದಿವಸ ನಾನು ಎಲ್ಲ ಸುಮಧ್ವಿಜಯ ಪಾರಾಯಣ, ಸರ್ವಮೂಲ ಗ್ರಂಥ ಪಾರಾಯಣ, ಇಟ್ ಈಸ್ ಇಂಪಾಸಿಬಲ್. ಇವತ್ತು ಒಂದು ಮಾಡು, ಒಂದು ಸಣ್ಣದು ಯಾವುದನ್ನ ಮಾಡು, ಒಂದು ವಾರ ಆದಮೇಲೆ ಇನ್ನೊಂಚೂರು ಇಂಪ್ಲಿಮೆಂಟ್ ಮಾಡ್ಕೊ. ಆಮೇಲೆ 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 ಅನ್ಸತ್ತೆ, ತುಂಬ ದಿನ ನಾನು ಕಳೆದು ಬಿಟ್ಟೆ, ಇನ್ನಾದರೂ ಇದನ್ನು ಮಾಡಬೇಕು ಅಂತ. ಅದು ನಿನಗೆ ಒಂದು ನೆಮ್ಮದಿಯನ್ನು ತಂದಿರುತ್ತೆ, ವಿಚ್ ವಿ ವೋಂಟ್ ಗೆಟ್ ಫ್ರಮ್ ದ ಮಾರ್ಕೆಟ್. ಭಗವಂತನ ಮಂತ್ರಸ್ತೋತ್ರಗಳ ಪಾರಾಯಣ ಅರ್ಥಾನುಸಂಧಾನವಾಗಿ ಮಾಡಿದಾಗ ಖಂಡಿತ ಖಂಡಿತ ನಮಗೆ ಅದು ಅರ್ಥಾನುಸಂಧಾನ ಪುರಸ್ಸರವಾಗಿ ಮಾಡಿದಾಗ ನೆಮ್ಮದಿ ತರೋದು ಅದು ಗ್ಯಾರಂಟಿ. ಅದು ಯಾರಿಗೆ ಬಂದಿರತ್ತೆ ಅವನಿಗೆ ಗೊತ್ತಾಗತ್ತೆ, ಅದು OTP ಇದ್ದಾಗದು. ಆದರೆ ನಾವು ಶುರುನೇ ಮಾಡದೇ ಇದ್ದರೆ ಆಗೋದೇ ಇಲ್ಲ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಮುಗೀತು ಸಾರ್, ಈಗೆಲ್ಲ ಮುಗಿದೋಗಿ, ಏನೂ ಮುಗಿದಿಲ್ಲ, ಯಾವುದೂ ಮುಗಿದಿಲ್ಲ, ಇನ್ನೂ ಪ್ರಾರಂಭವೇ ನಾವು ಮಾಡಿಲ್ಲ. ಪ್ರಕೃತದಲ್ಲಿ ಇವ್ರು ಹೇಳ್ತಾರೆ ನೋಡು, ನಮ್ಮ ರಾಮ ಅಂದರೆ ಸಾಮಾನ್ಯ ಇಡೀ ಜಗತ್ತನ್ನೇ ಕೇವಲ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಇಚ್ಛೆ ಮಾಡಿದರೆ ಜಗತ್ತು ನಿರ್ಮಾಣ ಆಗತ್ತೆ, ಅವನು ಇಚ್ಛೆಯನ್ನು ಮಾಡಿದರೆ ಇಡೀ ಜಗತ್ತು ನಾಶ ಆಗತ್ತೆ. ಆವನ ಪಕ್ಷ ಬಲಕ್ಕೆದುರಿಲ್ಲ ಕೆಳಾವನ ಕುಕ್ಷಿಯೊಳಕ್ಕು ಜಗತ್ರಯ. ಅವನು ರಕ್ಷಿಪ ಶಿಕ್ಷಿಪನೋ ಮತ್ತಾವನು ಪಾವನನೋ, ಮತ್ತಾವನು ಪಾವನನೋ. ಆವನ ಶಿಕ್ಷೆಗೆ ಮಿಕ್ಕವನೆಲ್ಲ ಕೆಳಾವನುಪೇಕ್ಷೆಗೆ ಕುಲಕ್ಷಯವೆನಿಪುದು. ಅವನು ರುಕ್ರಮ ತ್ರಿವಿಕ್ರಮನೆನಿಸಿದ ದೇವನಿಗಾವಗಣೆ, ದೇವನಿಗಾವಗಣೆ.
ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಇವನು ಕೇಳಲಿಲ್ಲ, ಕೇಳೋ ಜಾಯಮಾನ ಅಲ್ಲ. ಸರಿ, ವಧೆಯನ್ನು ಮಾಡಬೇಕು ಅಂದಾಗ ವಿಭೀಷಣ ತಡೆದ. ಬಾರಕ್ಕೆ ಬೆಂಕಿ ಹಚ್ಚಬೇಕು, ತಗೊಂಬನ್ರಿ ಬಟ್ಟೆಯನ್ನು ಅಂದರು. ಬಟ್ಟೆ ತಂದು ಬಾಲಕ್ಕೆ ಚೆನ್ನಾಗಿ ಸುತ್ತಿ ಅದನ್ನು ಎಣ್ಣೆಯಲ್ಲಿ ಅದ್ದಿ ಇವರು ಅಗ್ನಿ ಸ್ಪರ್ಶ ಮಾಡಬೇಕು ಅಂತ. ಅದೇನಾಯಿತು, ಹೀಗೆ ಎಲ್ಲ ಸುತ್ತೋರು ಇನ್ನೇನು ಇವರು ಅಗ್ನಿ ಸ್ಪರ್ಶ ಮಾಡಬೇಕು, ಬಾಲ ಒಂದಿಷ್ಟು ಬೆಳೆದು ಬಿಡೋದು. ಅವರು ದೂತರ ಗಂಧ ರಾವಣ ಅಲ್ಲೋ ಪೆದ್ದ ಪೆದ್ದಾಗ ಮೊದಲು ಬಾಲ ಪ್ರಾರಂಭದಲ್ಲಿ ಒಂಚೂರು ಸುತ್ತರು, ಸ್ವಾಮಿ ನಾವು ಸುತ್ತಾನೆ ಇದ್ದೀವಿ, ಇದೇನು ಮ್ಯಾಜಿಕ್ ಬಾಲವೋ ಅದೇನೋ ಗೊತ್ತಾಗ್ತಾ ಇಲ್ಲ, ಹೀಗೆ ಸುತ್ತ ಆ ಕಡೆ ತಿರುಗೋದ್ರಲ್ಲಿ ಒಂದಿಷ್ಟು ಬಂದಿರತ್ತೆ. ವಾದಿರಾಜರಂದರು, ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆಯಂಬತ್ತು ಕೋಟಿಯಲಿ. ಕನ್ನಡದ ಸುಂದರ ಕಾಂಡ ಅದು, ವಾದಿರಾಜರು ಮಾಡಿರೋದು. ತಂದರು ಇದ್ದು ಬಂದ ಬಟ್ಟೆ ಎಲ್ಲ ಮುಗಿದಾಯ್ತು, ಏನು ಮಾಡಿದ್ರು ಆಗ್ತಾ ಇಲ್ಲ. ಕಡೆ ರಾವಣಂಗೆ ಮೈ ಉರಿದೋಗೆ ಆ ಸೀತಮ್ಮನ ವಸ್ತ್ರ ಎಳ್ಕೊಂಬಂಡ್ರು. ಅದು ಹನುಮಂತ ದೇವರಂದ್ರು, ಬೇಡ ಬೇಡ ನಮ್ಮ ತಾಯಿ ಸುದ್ದಿಗೆ ಹೋಗ್ಬೇಡ್ರಿ, ನಾನೇ ಲೋಪಲ್ ಪೆಟ್ಕೊಂಟ ಅಂತ ಹೇಳಿ ಎಳ್ಕೊಂಡು, ಏನು ಹಚ್ಚುತ್ತೀರೋ ಹಚ್ಚರಿ ಅಂತ ಚೆನ್ನಾಗಿ ಅದನ್ನು ತೆಂದದಿ ಹೇರಳ ತೈಲದಲದ್ದಿ ಅದನ್ನು ಅಥಸ್ಯ ವಸ್ತ್ರ ಸಂಚಯ ಪಿಧಾಯ ಪುಚ್ಛಮಗ್ನಯೇ ದದುರ್ದದಾಹನಸ್ಯ ತನ್ಮರುತ್ಸಕೋ ಹುತಾಶನಃ. ಓಂ ಅಗ್ನಿನಾಗ್ನಿ ಸಮಿಜ್ಯತೆ ಅಂತ ಹೇಳಿ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿದ್ರು. ಮಾಡೋ ಕಾಲಕ್ಕೆ ಹನುಮಂತ ದೇವರು ಯದ್ಯಪಿ ಇದನ್ನು ಉರಿದೇ ಇರೋ ಥರ ನೋಡ್ಬೋದು, ಯಾಕೆಂದರೆ ವಾಯುದೇವರ ಸಹಾಯ ಇಲ್ಲದೆ ಅಗ್ನಿ ಉರಿಯೋದಿಲ್ಲ, ಸಹಜ ಅಲ್ಲ ಅದು. ನಿರ್ವಾತ ಪ್ರದೇಶದಲ್ಲಿ ನಾವೆಲ್ಲ ಹುಡುಗರಿದ್ದಾಗ ಒಂದು ಬೀಕರ್ ತೆಗೆದುಕೊಂಡು ಒಂದು ಮೊಂಬತ್ತಿಯನ್ನು ಹಚ್ಚಿ ಅದರ ಮೇಲೆ ನೀವು ಬೋರ್ಡ್ ಹಾಕಿದ್ರೆ ಉರಿಯಲ್ಲ. ಯಾಕೆ? ಗಾಳಿ ಇಲ್ಲ ಅಂದರೆ ಉರಿಯಲ್ಲ. ಗಾಳಿ ಇದ್ರೆ, ಈ ಗಾಳಿ ನೋಡ್ರಿ, ಜೋರು ಗಾಳಿ ಆದರೂ ಆರೋಗತ್ತೆ, ಗಾಳಿನೇ ಇಲ್ಲ ಅಂದರೂ ಉರಿಯೋದಿಲ್ಲ. ಹಾಗಾದರೆ ಮರುತ್ಸಖ, ಗಾಳಿ ಅಗ್ನಿಗೆ ಸ್ನೇಹಿತ. ಇಷ್ಟೇ ಅಲ್ಲ, ಗಾಳಿ ಮಗ ಅಗ್ನಿ. ಯಾಕೆಂದರೆ ಅಗ್ನಿ ಹುಟ್ಟಿದ್ದೇ ಗಾಳಿಯಿಂದ, ಅದು ಒಂದರಿಂದ ಒಂದು ಹುಟ್ಟಿದೆ. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ. ಒಂದೊಂದರಿಂದ ಆಕಾಶ ತಸೃಜದ್ವಾಯುಂ ವಾಯುಸ್ತೇಜೋ ವ್ಯಜಿ ಜನತೆ ತೇಜಸಸ್ಸಲಿಲಂ ತಸ್ಮಾತ್ ಪೃಥ್ವೀಂ ಅಸೃಜದ್ವಿಭುಃ ಅಂತ. ಇದು ಮಣಿಮಂಜರಿಯ ಶ್ಲೋಕ. ಚೆನ್ನಾಗಿ ಆ ಪಂಚಭೂತಗಳು ಹುಟ್ಟಿದ್ದನ್ನು ಭಾಗವತಾದಿಗಳಲ್ಲಿ ಹೇಳಿದ್ದನ್ನು ಪುಟ್ಟದಾಗಿ ಮಾಡಿಕೊಟ್ಟ್ಯಾರೆ. ಆಕಾಶದಿಂದ ವಾಯು, ವಾಯುವಿನಿಂದ ಬೆಂಕಿ, ಬೆಂಕಿಯಿಂದ ಹುಟ್ಟಿದ್ದು ನೀರು. ಹೀಗಾಗಿ ಹನುಮಂತ ದೇವರ ಅನುಗ್ರಹ ಇಲ್ಲ ಅಂದರೆ ಅದು ಎಲ್ಲಿ ಸುಡೋದು? ಚೆನ್ನಾಗಿ ಉರಿಲಿಕ್ಕೆ ಶುರು ಆಯಿತು. ನಮ್ಮ ವಾಲ್ಮೀಕಿ ಋಷಿಗಳು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹನುಮಂತ ದೇವರು ಆ ಬಾಲದ ಬೆಂಕಿಯನ್ನು ಇಟ್ಟುಕೊಂಡು ಇಡೀ ಲಂಕಾಪುರವನ್ನೆಲ್ಲ ನೋಡ್ಕೊಂಡ್ಬಂದ್ರಂತೆ, ಟಾರ್ಚ್ ಥರ. ಹೇಗಿದೆಯೋ ಏನೋ, ನಾಳೆ ದಿನ ಯುದ್ಧಕ್ಕೆ ಬಂದಾಗ ಎಲ್ಲಿ ಬಚ್ಚಿಟ್ಕೋಬೇಕು, ಎಲ್ಲ ಒತ್ತಿಟ್ಕೋಬೇಕು, ಚೆನ್ನಾಗಿರತ್ತೆ ಅಂತ. ಇದಲ್ಲದೆ ಏನು ಮಾಡಿದರು, ಆ ಬೆಂಕಿಯನ್ನು ಇಡೀ ಪಟ್ಟಣಕ್ಕೆ ಹಚ್ಚಿಬಿಟ್ರು. ಯದ್ಯಪಿ ಅದು ಫೈರ್ ಪ್ರೂಫ್ ಅಂತವ್ರು. ಸುವರ್ಣ ರತ್ನಕಾರಿತ, ಬಂಗಾರದಿಂದ ಮಾಡಿದ ಪಟ್ಟಣ ಅಂತಾರೆ. ಸರಾಕ್ಷಸೋತ್ತಮೈ ಸಹ ಪ್ರದಕ್ಷ್ಯ ಸರ್ವತತ್ಪುರಿಂ ಮುದಾನ್ವಿಚೋ ಜಗರ್ಜಚ. ಜೋರಾಗಿ ಕುಡಿಯೋರು. ಏನಂತ ಜೈ ಶ್ರೀರಾಮ್ ಅನ್ನೋದು ಬೆಂಕಿ ಹಚ್ಚೋದು. ಎಲ್ಲ ಮನೆಗಳಿಗೆ ಹಚ್ಚಿದ್ದಾರೆ. ಆದಮೇಲೆ ಎಲ್ಲ ಕಡೆ ಹತ್ತಿ ಉರಿತಾ ಇದೆ. ಎಲ್ಲರೂ ಕೂಗಾಡ್ತಾ ಇದೆಯೋ, ಎಂಥ ಕೆಲಸ ಆಯಿತು, ಏನಾಯ್ತೋ ಏನೋ. ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣುಕಿ ನೋಡುತ್ತ ಅಸೋರರ ಅಣಕಿಸೋತ ಜನ ಜನ ಜನರನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ. ಬಾಲದಲ್ಲಿ ಗಂಟೆ ಇತ್ತು, ಮಂಗಳಾರತಿ ಮಾಡ್ತಾ ಇದ್ದಾರೆ ಆ ಬಾಲದಿಂದ. ಇಲ್ಲೇನಾಯಿತು, ವಾಲ್ಮೀಕಿ ಋಷಿಗಳು ಒಂದು ಒಳ್ಳೆ, ಎಲ್ಲರಿಗೂ ನಮಗೆಲ್ಲ ಒಂದು ಪುಟ್ಟ ಪಾಠವನ್ನೇ ಹೇಳ್ತಾರೆ. ಹನುಮಂತ ದೇವರು ಬೆಂಕಿಯೆಲ್ಲ ಹಚ್ಚಿದಾಗ ಒಂದು ಕಡೆ ಕೂತು ಆಲೋಚನೆ ಮಾಡಿದ್ರಂತೆ. ಶ್ರೀರಾಮಚಂದ್ರ ನನಗೆ ಸೀತಾನ್ ನೋಡ್ಕೊಂಬ ಅಂತ ಹೇಳಿದ್ರೆ ನಾನು ಎಂಥ ತಲೆಹರಟೆ ಮಾಡಿಬಿಟ್ಟೆ. ಯಾಕೆ ಅಂದರು, ಇಡೀ ಊರಿಗೆ ಬೆಂಕಿ ಹಚ್ಚಿದ್ದೇನೆ, ಅದರಲ್ಲಿ ಸೀತಮ್ಮನೂ ಸುಟ್ಟೋಗಿದ್ರೆ ನಾನು ರಾಮನಿಗೆ ಏನು ಹೇಳಲಿ? ಇದು ಪರಾಕ್ರಮ ಅಂತ ಹೇಳೋ, ಪೆದ್ದತನ ಅಂತ ಹೇಳೋ. ಮನುಷ್ಯನಿಗೆ ತಾಳ್ಮೆ ಇಲ್ಲದೆ ಇದ್ದರೆ ಇಂಥ ಅನರ್ಥ ಆಗತ್ತೆ. ತಾಳುವಿಕೆಗಿಂತ ದೊಡ್ಡ ತಪವೂ ಬೇರೊಂದಿಲ್ಲ. ಇದು ನಮಗೆಲ್ಲ ಕೊಟ್ಟ ಒಂದು ದೊಡ್ಡ ವರ, ಪಾಠವೇ.
ಕೋಪದಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ಬಿಡ್ತೀವಿ. ಉಪಕಾರ ಮಾಡೋದು ಬಿಡ್ರಿ, ಏನೋ ಅವತ್ತು ಮಾಡಿದ್ದೀರಿ ಅಂದ್ಬಿಟ್ಟು ಇವತ್ತು ಅಂತೀರಾ ನಿಮ್ಮದು ಉಪಕಾರನೂ ಬೇಡ ಏನೂ ಬೇಕಾಗಿಲ್ಲ ಅಂತ ಹುಚ್ಚುಚ್ಚಾಗಿ ಮಾತಾಡಿ ಆಮೇಲೆ ಮನೆಗೆ ಬಂದಮೇಲೆ ಮನೆಯವ್ರು ಬೈತಾರಲ್ಲೋ, ಅವ್ರು ಮಾಡಿರೋದಕ್ಕೆ ನಾವು ಇಡೀ ಜನ್ಮ ಅವರಿಗೆ ಋಣಿಗಳಾಗಿರಬೇಕು, ಯಾಕೆ ಹಾಗೆಲ್ಲ ಮಾತಾಡಿ, ನಿಂಗೆ ಗೊತ್ತಲ್ಲ ನಂಗೆ ಕೋಪ ಬಂದಾಗ ಹುಚ್ಚುಚ್ಚಾಗಿ ಆಡ್ತೀನಿ ಅಂತ. ಇಲ್ಲಪ್ಪ, ಇತ್ತೀಚೆಗೆ ನೀನು ಸರಿ ಇದ್ದಾಗೂ ಹುಚ್ಚುಚ್ಚಾಗಿ ಆಡ್ತೀನಿ ಅಂತಾನೆ ಮನೆಯವರು. ಇವರು ತುಂಬ ಅದ್ಭುತವಾದ ಮಾತಾಡಿ ಅವ್ರಂತಾರೆ, ಎಂಥ ಕೆಲಸ ಆಗೋಯ್ತು, ನಾನು ಹೀಗೆ ಮಾಡಬಾರ್ದಾಗಿತ್ತೋ ಏನೋ, ಎಂಥ ಕೆಲಸ ಮಾಡಿದೆ, ಈ ಗತಿ ಏನು, ಸೀತಮ್ಮನಿಗೆ ಏನಾದರೂ ಸುಟ್ಟೋಗಿದ್ರೆ, ಇಲ್ಲ ಸ್ವಲ್ಪ ಜಸ್ಟಿಫಿಕೇಶನ್ ಬೇಕಲ್ಲ, ಹೀಗೆ ಮಾಡಬಾರ್ದಾಗಿತ್ತು, ತುಂಬ ತಪ್ಪನ್ನು ಮಾಡಿದ್ದೇನೆ ಅಂತ ಚೆನ್ನಾಗಿ ಮೊದಲು ಬೈತಾರೆ. ಧನ್ಯಾಸ್ತೆ ಪುರುಷ ಶ್ರೇಷ್ಠ ಏ ಬುದ್ಧಿಯ ಕೋಪ ಮುತ್ಥಿತಂ. ಯಾರು ಬಂದ ಕೋಪವನ್ನು ಬುದ್ಧಿಯಿಂದ ಕಂಟ್ರೋಲ್ ಮಾಡ್ತಾರೆ ಅವರಷ್ಟು ಪುಣ್ಯಾತ್ಮರು ಜಗತ್ತಲ್ಲೇ ಇಲ್ಲ ಅಂದರು. ಅದರಲ್ಲೂ ಇತ್ತೀಚೆಗೆ ತುಂಬ ಕೋಪ, ಅದರ ಮಕ್ಕಳಿಗೆ ಎಂಥ ಕೋಪ ರೀ ಈಗ. ಅವ್ರಿಗೇನು ಆ ಫೋನ್ ಕೊಡದೇ ಇದ್ರೆ ಏನೋ ಅವರು ಕಿರಿಚಾಡಿ ಅದನ್ನು ಬಿಸಾಕಿ ಮಾಡಿ. ಮನುಷ್ಯನಿಗೆ ಶ್ರೀಮಂತಿಗೆ ಸ್ವಲ್ಪ ಕೋಪವೂ ತರಿಸತ್ತೆ. ಬಡತನ ಇದ್ದಾಗ ಬಡವನ ಕೋಪ ದೌಡೆ ಮೂಲ. ಹಾಗೆ ನಾವೆಲ್ಲ ಇವತ್ತು ನಮಗೆಲ್ಲ ಸರಿ, ಇವತ್ತು ಬಸ್ ಬರಲಿಲ್ಲ ರೇಗ್ತೀವಿ, ಆಟೋ ಬರಲಿಲ್ಲ, ಓಲಾ ಬರಲಿಲ್ಲ. ಈ ಹಾಳಾದ ಈ ಓಲಾ ಬಂದ್ಬಿಟ್ಟು ಬೇಗ ಸಿಗೋದೇ ಇಲ್ಲ, ಕಾಲು ಗಂಟೆ ಬರುತ್ತದು. ಇನ್ನೇನು ಹತ್ತಬೇಕಾದ್ರೆ ಕ್ಯಾನ್ಸಲ್ ಮಾಡ್ತಾನೆ, ಯಾರ ಮೇಲೆ ರೇಗೋದು ಅದು. ಹಾಗಾಗಿ ನಮ್ಮ ಕೋಪವನ್ನು ಬುದ್ಧಿಯಿಂದ ನಿಯಂತ್ರಣ ಮಾಡಬೇಕ. ನಿರಂದಂತೆ ಮಹಾತ್ಮಾನೋ ದೀಪ್ತಮಗ್ನಿ ವಿವಾಂಭಸ ಕ್ರುದ್ಧ ಪಾಪಂ ನ ಕುರ್ಯಾತ್ಕಃ ಕ್ರುದ್ಧೋ ಹನ್ಯಾತ್. ಕ್ರುದ್ಧ ಕೋಪಿಷ್ಠನಾದವನು ಗುರುಗಳನ್ನು ಕೊಂದಾಕ್ಬಿಡ್ತಾನೆ. ಕ್ರುದ್ಧ ಪರುಷಯ ವಾಚ, ಕೆಟ್ಟ ಮಾತುಗಳಿಂದ ನರಹ ಸಾಧೂನ್ ಅಧೀಕ್ಷಿಪೆ, ಸಾಧು ಸಜ್ಜನರನ್ನು ಬಾಯಿಗೆ ಬಂದಿದ್ದಾಡ್ತಾನೆ. ವಾಚ್ಯಾವಾಚ್ಯಂ ಪ್ರಕುಪಿತಃ, ತುಂಬ ಕೋಪ ಬಂದಾಗ ಯಾವುದು ಮಾತಾಡಬೇಕು ವಿವೇಕ ಕಳ್ಕೊಂಡ್ಬಿಡ್ತೀವಿ. ಇದೆಲ್ಲ ತುಂಬ ದೊಡ್ಡ ಮಾತಿದು. ಮನುಷ್ಯನಿಗೆ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು, ಇಲ್ಲ ಅಂದರೆ ತುಂಬ ಕಳ್ಕೊಳ್ತೇವೆ. ಇನ್ನು ಒಳಗೆ ಕೆಲವು ಇಟ್ಕೊಂಡು ಹೋಗ್ತಾ ಇರ್ತೀವಿ, ಅವ್ರು ಹಾಳಾಗಲಿ ಇವ್ರು ಹಾಳಾಗಲಿ. ಸಹಜವಾಗಿ ಕೋಪ ಬಿಡಬೇಕು, ಯಾರು ಹಾಳಾಗೋದೇನು ಮಾಡೋದು. ನಿಜ ವಿಚಾರ್ಯ ಮಾಡೇ, ಯಾರೋ ನನಗೆ ಅದು ಮಾಡಿದ್ರು ಇದು ಮಾಡಿದ್ರು ಅಲ್ಲಂತೆ, ನನ್ನ ಕರ್ಮವೇ ಅವರ ಮುಖಾಂತರ ಮಾಡಿಸ್ತು ಅಂತ. ಇದನ್ನೇ ಶಾಸ್ತ್ರ ಹೇಳೋದು. ಅವನು ಒಲಿದ ಅಂತಂದರೆ ನಿಂಗೆಲ್ಲರೂ ಬೇಕಾದವ್ರಾಗ್ತಾರೆ. ಅವನು ಒಲಿದ, ಅವನ ಒಲವೇ ಇಲ್ಲ ಅಂದರೆ ಎಲ್ಲವೂ ರಿವರ್ಸೇ ಹೊಡೆಯುತ್ತೆ. ಹಾಗಾಗಿ ತಾಳುವಿಕೆಗಿಂತ ತಪವು ಬೇರಿಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸಲ್ಲ. ಹಳೆದು ಹಂಗಿಸು ಮಾತ ಹಗೆಯ ಮಾತನು ತಾಳು, ಸುಳಿ ನುಡಿ ಕುಹಕ ಕುಮಂತ್ರವನು ತಾಳು. ಅಳುಕದಲೆ ಬಿರುಕು ಬಿಂಕದ ನುಡಿಯ ನೀತಾಳು, ಜಲದ ಹಲದರಾನು ಜನನ್ನು ಹೃದಯದಲ್ಲಿ ತಾಳು. ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ನೀತಾಳು, ಅಕ್ಕರವ ಮಾಡುವರ ಅಕ್ಕರದಿ ತಾಳು. ಉಕ್ಕೋ ಹಾಲಿಗೆ ನೀರ ನಿಕ್ಕುವಂದದಿ ತಾಳು, ಲಕ್ಷ್ಮೀಶ ಹಯವದನ ಶರಣೆಂದು ತಾಳು. ತಾಳುವಿಕೆಗಿಂತ ತಪವು ಬೇರೊಂದಿಲ್ಲ, ಕೇಳಬಲ್ಲವರಿಗೆ ಹೇಳುವೇನು ಸಲ್ಲ. ವಾಯುದೇವರಿಗೆ ಸಮಾಧಾನ ಇದೆ, ದೇವತೆಗಳಿಗೆ ಸಮಾಧಾನ ಇಲ್ಲ ಅಂದರೆ ನಾವ್ಯಾರೂ ಇರೋದೇ ಇಲ್ಲ. ನಾವು ಮಾಡೋ ತಪ್ಪಿಗೆ ಒಂದ್ಸಲಿ ಹಾಳಾಗಿ ಹೋಗೋದ್ರೆ ಗೋವಿಂದ, ಅವರು ಹಾಳಾಗೋಲಿ ಪಾಪ ನಮ್ಮದೇ ಅಲ್ವಾ ಅಂತ ತಣ್ಣಗಿರ್ತಾರೆ. ಇಲ್ಲಾಂದರೆ ನಮ್ಮ ಮಧ್ವಾಚಾರ್ಯರು ಸ್ನಾನ ಮಾಡ್ಬೇಕಾದ್ರೆ ದೊಡ್ಡ ಅಲೆ ಬಂದು ಬಿದ್ದರು. ಸುಮಧ್ವಿಜಲ್ಲಿದೆ. ಎಲ್ಲರೂ ಅಂದರು, ಓ ಜಗದ್ಗುರುಗಳು ಅಂತೀರಿ, ಸೋಯಂ ಪತತಿ ಲಘೂರ್ಮಿ ಲೀಲಯೇತಿ. ಒಂದು ದೊಡ್ಡ ಅಲೆಯನ್ನೇ ತಡಿಲಿಕ್ಕಾಗಲ್ಲ. ಮಧ್ವಾಚಾರ್ಯನ ನೀಚಾನಾಂ ಅವಚ ವಚಾಂ ಸಜೀಗಣನ್ನೋ ದಭ್ರಾಣಾಂ ಕ್ಷುಭಿದ ಕರಾಣ್ಯದಭ್ರ ಸಂಖ್ಯ ಕ್ರೋಷ್ಟ್ರೂಣಾಂ ಶಕಲಕಲ ಪ್ರದಂಬಿರಾವಂ ಪಂಚಾಸ್ಯೋ ನಹಿ ಗಣಯೇತ್ ಉದಾರ ವೀರ್ಯ. ಪಂಚಾಸ್ಯ ಸಿಂಹ, ನಾಯಿ ನರಿಗಳು ಬೊಗಳಿದ್ರೆ ಹೇಗೆ ತಲೆ ಕೆಡಿಸ್ಕೊಂಬಲ್ಲ, ಮಧ್ವರೆಂಬ ಸಿಂಹ ಸಣ್ಣಗಿದ್ರು. ಆದರೂ ಜೊತೆಯಲ್ಲಿರೋ ಶಿಷ್ಯರಿಗೆ ಡೌಟ್ ಬರುತ್ತಲ್ಲ, ಇವರು ಮಹಾ ಸಮರ್ಥರು ಅಂದರೆ
ಅಲೆಯನ್ನು ನೋಡಿ ಹೀಗೆ ಬಿದ್ರಲ್ಲ, ಅಲೆಯ ಹೊಡೆತಕ್ಕೆ ಪಾಪ ಅಲೆ ಬಂದದ್ದು ಏನು ಅಂದರೆ ವರುಣದೇವರು ನಮ್ಮಪ್ಪ ವಾಯುದೇವರು ಬಂದ್ರಲ್ಲ ಅನ್ನೋ ರಭಸಕ್ಕೆ ಕೆಲವರು ರಿಸೀವ್ ಮಾಡ್ಕೋಬೇಕಾದ್ರೆ ವಿಪರೀತ ಸೆಲೆಬ್ರೇಟ್ ಮಾಡಿಬಿಡ್ತಾರೆ. ಅಯ್ಯೋ ಬಂದ್ರ ಅಂತ ಹೇಳಿ ಅವ್ರ ಮೇಲೆ ಬಿದ್ದು ಅವರನ್ನು ಬೀಳಿಸಿ ಅವರನ್ನು ನಿಮ್ಮ ಸೆಲೆಬ್ರೇಷನ್ ಅಂದ್ರೆ ಭಯ ಆಗತ್ತಪ್ಪ, ಅಯ್ಯೋ ನಂಗೆ ತಡ್ಕೊಬಕ್ಕೆ ಆಗಲ್ಲ, ನಿಮಗೆಲ್ಲ ಆಮೇಲೆ ನಮಗೂ ತಡ್ಕೊಬಕ್ಕೆ ಆಗಲ್ಲ ಅಂತ. ಸೊ ಕೀಪ್ ಡಿಸ್ಟೆನ್ಸ್. ನೀವು ಏನೇ ಸೆಲೆಬ್ರೇಟ್ ಮಾಡೋದಾದ್ರೂ ಕರೋನಾ ಟೈಮಲ್ಲಿ ಮಾಡ್ತಾ ಇದ್ರಲ್ಲ ಅಷ್ಟೇ ಸೆಲೆಬ್ರೇಷನ್ನೇ ಮಾಡಿ. ಇಲ್ಲ ಅಂದ್ರೆ ಅತಿಯಾದ ಸೆಲೆಬ್ರೇಷನ್ನು, ಅತಿಯಾದ ಪ್ರೀತಿ, ನಿಮ್ಗೆ ನಮ್ಮೇಲೆ ತುಂಬ ನಿಮ್ಮನ್ನು ಕಂಡು ತುಂಬ ಪ್ರೀತಿ ಅಂತ ಒಂದು ಮರ ಅವರ ತಂದು ಹಲ್ವಾ ಹಾಕ್ಬಿಡೋದು. ಹಲ್ವಾ ಇಷ್ಟ ಅಂತಂದ್ರೆ ಅವತ್ತಿನಿಂದ ಹಲ್ವಾ ಕಂಡು ಆಗದೆ ಇರೋ ಥರ ಆಗೋದು. ಪ್ರತಿಯೊಂದು ಅತಿ ಸರ್ವತ್ರ ವರ್ಜಯೇತ್, ಅತಿಯಾಗಿ ಯಾವುದನ್ನು ಮಾಡಲಿಕ್ಕೆ ಹೋಗಬಾರ್ದು. ಪಾಪ ವರ್ಣದೇವರಿಗೆ ಸಂತೋಷ ಬಂದರು ಅಂತ. ಆದರೂ ಶಿಷ್ಯರಿಗೆ ಡೌಟ್ ಬರುತ್ತಲ್ಲ ಏನಿದು ಅಂತ. ಒಂದ್ಸರಿ ಶ್ರೀಮದಾಚಾರ್ಯ ನೋಡಿದ್ರೆ ಸರೋವರ ಕೂತ್ ಬಿಡ್ತದು. ಮುಂಚನ್ ಸಂಚಲನಂ, ಸಂಚಲನ ಇಲ್ಲದೆ ಸ್ಟಿಲ್ಲಾಗಿ ನಿಂತು ಬಿಡ್ತದೆ ಸಮುದ್ರ. ತಟಾಕ ದೇಶ ಸರೋವರ ಆದಾಗ ಆಯ್ತು ಒಂದು ಸಮುದ್ರದಲ್ಲಿ. ನಾರಾಯಣ ಪಂಡಿತರು ಈ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ಆಚಾರ್ಯರಿಗೆ ಏನ್ರಿ, ಆಚಾರ್ಯರ ಪರಂಪರೆಯಲ್ಲಿ ಬಂದ ವಿಜಯಧ್ವಜ ಭಟ್ಟಾರಕರು ಅಲ್ಲೇ ಭಾಗವತಕ್ಕೆ ವ್ಯಾಖ್ಯಾನ ಬರೆದದ್ದು. ಕಣ್ವತೀರ್ಥದಲ್ಲಿ ಇದು ಆದ ಘಟನೆ. ಕಣ್ವತೀರ್ಥ ಅಂತ ಅದು ಮೊದಲು ಕರ್ನಾಟಕಕ್ಕೆ ಸೇರಿತ್ತು ಏನೋ, ಈಗ ಅಲ್ಲಿಂದ ಕೇರಳ ಶುರು ಆಗುತ್ತೆ. ಮಂಗಳೂರಿನಿಂದ 25 ಕಿಲೋಮೀಟ್ರು ವಿಜಯಧ್ವಜರ ವೃಂದಾವನ ಇದೆ. ಸಮುದ್ರ ತೀರದಲ್ಲೇ ಅವ್ರದ್ದು ವೃಂದಾವನ ಇರೋದು. ಅಲ್ಲಿ ಶ್ರೀಮದ್ ಭಾಗವತವನ್ನು ಬರೆದಿದ್ದಾರೆ. ಒಂದು ಅರಳಿ ಮರದ ಕೆಳಗೆ ಕೂತು ಬರೆದದ್ದು. ಸಮುದ್ರದ ಗಾಳಿ, ಸಿಕ್ಕಾಪಟ್ಟೆ ಗಾಳಿಯಿಂದ ಶಬ್ದ ಬಹಳ ಆಗೋದಂತೆ. ಅದಕ್ಕೆ ಹೀಗಂದಿದ್ದಾರೆ ಅವರು. ಹಾಗಂದರೆ ಎಷ್ಟೇ ಜೋರಾಗಿ ಗಾಳಿ ಬಂದರೂ ಒಂದು ಚೂರು ಶಬ್ದ ಇಲ್ಲದೆ ಸೈಲೆನ್ಸರ್ ಇದ್ದಾಗಿದೆ ಅದು. ವಿಜಯಧ್ವಜರ ಕಾಲದಲ್ಲಿ ಬರಲಿಲ್ಲ ಅಲ್ಲ, ಇವತ್ತಿಗೂ ಶಬ್ದ ಬರೋದಿಲ್ಲ ಅಲ್ಲಿ. ವಿ ಕ್ಯಾನ್ ಫೀಲ್ ಇಟ್. ಶ್ರೀಮದಾಚಾರ್ಯ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದವರು, ವಿಜಯಧ್ವಜ ಭಟ್ಟಾರಕರು ಪೇಜಾವರ ಮಠದ ಪರಂಪರೆಯಲ್ಲಿ ಬಂದವರು. ವಿಜಯಧ್ವಜ ತೀರ್ಥರಿಗೆ ಈ ಸಾಕತ್ತಿದೆ ಅಂದರೆ ವಾಯುದೇವರಿಗೆ ಏನದು. ಮುಂಚನ್ ಸಂಚಲನವು ತಟಾಕ ದೇಶ ಅಂತ. ತಾಳ್ಮೆ ಅನ್ನೋದು ತುಂಬ ಮುಖ್ಯ ಅಂತ ಹನುಮಂತ ದೇವರಂದು. ಸರಿ, ಈಗ ನಿಂದೆಲ್ಲ ಪುರಾಣ ಎಲ್ಲ ಆಯಿತು, ಸೀತಮ್ಮನ ಗತಿ ಏನು ಮತ್ತೆ ವಿಚಾರ ಮಾಡಿದರು. ಇಲ್ಲ, ನಮ್ಮ ಸೀತಂಗೆ ಏನಾಗಿರಲ್ಲ. ಕೂದಲೇ ಹೇಗೆ ಹೇಳ್ತಿ? ಬಾಲಕ್ಕೆ ಬೆಂಕಿ ಹತ್ತಿದೆ, ರಾಮನಾಮ ಸ್ಮರಣೆ ಮಾಡಿದ ನನ್ನ ಬಾಲವೇ ರೆಫ್ರಿಜರೇಟರ್ಲಿ ಇಟ್ಟಾಗಿದೆ, ತಣ್ಣಗಿದೆ. ರಾಮನಾಮ ಸ್ಮರಣೆ ಮಾಡಿದ ರಾಮದೂತನಿಗೆ ಬಿಸಿ ಏನಾಗಲ್ಲ ಅಂದರೆ ಸದಾ ರಾಮನಿಗೆ ತನ್ನ ಸಮರ್ಪಣೆ ಮಾಡಿಕೊಂಡಿರುವ ಸೀತಮ್ಮನಿಗೆ ಏನಾದರೂ ಆಗತ್ತಾ? ಸರ್ವಥಾ ಏನೂ ಆಗಿರಲ್ಲ ಅಂತ ಒಂದು ಕನ್ಕ್ಲೂಷನ್ಗೆ ಬಂದು ಯಾತಿಕ್ಕೂ ನೋಡ್ಬೇಡ ಅಂತ ಅಲ್ಲಿಗೆ ಬಂದರು. ಸೀತಮ್ಮ ವೃಕ್ಷದ ಕೆಳಗೆ ಕೂತಿಯಾಳೆ. ಹನುಮಪ್ಪ ಏನೋ ಇದು ದೀಪಾವಳಿ ಮಾಡಿಬಿಟ್ಟು ಎಲ್ಲ ಕಡೆ ದೀಪೋತ್ಸವ. ಅಮ್ಮ ನಿಮ್ಗೇನಾಗಿಲ್ಲ? ಅಯ್ಯೋ ನಿಂಗೇನಾಯ್ತು ಅಂತ ಭಯ ಆಗಿತ್ತು, ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ಇಲ್ಲೇ ನಿನ್ನ ಗಂಡನ ಅನುಗ್ರಹ ಇದ್ರೆ ನಂಗೇನೂ ಆಗೋದಿಲ್ಲ. ನಾ ಇದೆಲ್ಲ ಹಚ್ಚಿದ್ನಲ್ಲ, ನಿಂಗೇನಾಯ್ತು? ನಂಗೇನೂ ಆಗಿಲ್ಲ, ನನ್ನ ಗಂಡನ ಅನುಗ್ರಹ ನನ್ನ ಮೇಲಿದೆ. ಸದ್ಯ ನಿಂಗೂ ಇದೆ ಅಲ್ಲ? ಅಮ್ಮ ನನ್ನ ಬಾಲ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಆರಿಸ್ದ ಅಂದ್ರು. ಇಲ್ಲ, ಇನ್ನೊಂದೆರಡು ದೀಪ ಹಚ್ಚಿಬಿಟ್ಟು ಲಕ್ಷ ಬತ್ತಿ ಮಾಡಿ ಹೊರಟು ಬಿಡ್ತೇನೆ. ಅದು ಯಾವುದು ಅಂದ್ರೆ ರಾವಣನ ಗಡ್ಡಕ್ಕೆಲ್ಲ ಹತ್ಬಿಡ್ತಂತ. ಅದು ಒಂದೇ ತಲೆ ಇದ್ರೆ ಪರವಾಗಿಲ್ಲ, 10 ತಲೆ ಹೀಗ ಅನ್ಕೋತಾನೆ, ಈ ಕಡೆ ಹತ್ತು ಬಿಡುತ್ತೆ, ಹಾಗ ಅನ್ಕೋತಾನೆ. ಅಂತೂ ಒದ್ದಾಡ್ ಹೋದ. ನಮ್ಮ ದೇವರಿಗೆ, ಮುಖ್ಯ ಪ್ರಾಣ ದೇವರಿಗೆ ಏನು ಕೊಡ್ತೇವೋ ಅದನ್ನು ನಮಗೆ ಅವರು ವಾಪಸ್ ಕೊಡ್ತಾರೆ. ನೀನು ನೀಲಾಂಜನ ಹಚ್ಚಿದ್ರೆ ನಿನ್ನ ಮನೆಯನ್ನು ಬೆಳಗ್ತಾರೆ, ಅವ್ರಿಗೆ ಬೆಂಕಿ ಹಚ್ಚುತ್ತೇನೆ ಅಂದರೆ ಬಿಡ್ತಾರೆ. ಇಡೀ ಲಂಕಾ ಸುಟ್ಟು ಭಸ್ಮ ಆಗಿ ಪೂರ್ಣ. ಅದು ಯಾಕೆ ಹೀಗೆ ಮಾಡಿದ್ರು ಅಂದರೆ ಸಿಗ್ನೇಚರ್ ಆ್ಯಕ್ಟ್ ಅಂತವ್ರು. ಈ ದೊಡ್ಡವ್ರು ಬಂದಾಗ ಒಂದು ಕುರುಹು ಬಿಟ್ಟು ಹೋಗ್ತಾರಲ್ಲ, ಹಾಗೆ ಹನುಮಂತ ದೇವರು ಲಂಕಾಕ್ಕೆ ಬಂದಿದ್ದಕ್ಕೆ ಕುರುಹು ಏನು? ಲಂಕಾ ಅಡ್ರೆಸ್ಸೇ ಗೊತ್ತಾಗದೇ ಇರೋದೇ ಲಂಕಾ ಕುರುಹು ಅಂತ. ಮರ್ಯಾದೆಯಿಂದ ಹೇಳದೆ ಕೇಳಲಿಲ್ಲ. ಆಮೇಲೆ ವಿಲಂಗ ಚರಣಬಂ ಪುನಃ ಸ್ವಜಾತಿ ಪಿಪ್ರಪೂಜಿತ ಪ್ರಭಕ್ಷವಾನರೇ ಶಿತುರ್ ಮಧುಪ್ರಭುಂ ಸಮೇವಾನ್. ಮತ್ತೆ ಅಲ್ಲಿಂದ ಹಾರಿ ಈ ಕಪಿಗಳಿದ್ದಲ್ಲಿ ಬಂದು ಲ್ಯಾಂಡ್ ಆದರು. ಏನು ಆನಂದವೋ ಹನುಮಂತನ್ ನೋಡಿ. ಹನುಮಂತ, ಸೀತಮ್ಮನ್ ನೋಡ್ಕೊಂಬಂದೆ. ಜಾಂಬವಂತಾದಿಗಳೆಲ್ಲ ಹಿರಿಯರು ಕೇಳಿದ್ರು, ಏನಪ್ಪ ಅದನ್ನೊಂಚೂರು ಹೇಳ್ತೀಯಾ? ಅವಶ್ಯ ಹೇಳ್ತೇನೆ ಅಂತ ಹೇಳಿ ಹನುಮಂತ ದೇವರು ಚಿಕ್ಕದಾಗಿ ಚೊಕ್ಕದಾಗಿ ಶಾರ್ಟ್ ನೋಟ್ಸ್ ಅಂತ ಕೊಡ್ತಾರಲ್ಲ ಹಾಗೆ ಹೇಳಿದರು. ಅಲ್ಲಿಗೆ ಹೋಗಿದ್ದೆ, ಸೀತಮ್ಮನನ್ನು ನೋಡಿಕೊಂಡು ರಾವಣನಿಗೂ ಹೇಳಿ ಬಂದಿದ್ದೇನೆ. ಅವನೇನು ಕೊಡೋ ಪೈಕಿ ಅಲ್ಲ, ನಾವು ಯುದ್ಧಕ್ಕೆ ಹೋಗಬೇಕು.
ಹನುಮಂತ ದೇವರು ಏನನ್ಬೇಕು, ಇಷ್ಟೆಲ್ಲ ಮಾಡಿಕೊಂಡು ಬಂದಮೇಲೆ ಹನುಮಪ್ಪ ನೀನೇನೋ ಹಾರ್ಕೊಂಬಂದು ಅಲ್ಲೆಲ್ಲ ನಾವು ಹೋಗೋದು ಹೇಗೆ ಆಗತ್ತಾ ನಮ್ಮ ಕೈಯಲ್ಲಿ? ಎಂಥ ಮಾತ್ರಿ. ಹೌ ಟು ಬಿಹೇವ್ ವಿತ್ ದ ಸೊಸೈಟಿ, ಇದನ್ನು ನೋಡಿ ಕಲಿಬೇಕು. ಏನೋ ನಮ್ಮಲ್ಲೊಂದು ಅಸಾಧಾರಣ ಧರ್ಮ ಇರ್ಬೋದು, 4 ಜನ ರೆಕಗ್ನೈಸ್ ಮಾಡಿರ್ಬೋದು, ಆದರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಹನುಮಂತ ದೇವರು ಅಂದರೆ ನಿಮಗೆಲ್ಲ ಆಗತ್ತೆ, ನಾನೆಲ್ಲಿ ನೀವೆಲ್ಲಿ ಅನುಭವ ಆಗಿತ್ತು. ಹನುಮಂತ ದೇವ್ರಿಗೆ ಅನ್ನೋ ಆಪರ್ಚುನಿಟಿ ಇದೆ. ವಾಯುದೇವರು ಜೀವೋತ್ತಮರು, ಆದರೆ ಅವ್ರು ಏನಂತದ್ದು ಗೊತ್ತಾ, ನನ್ನಂಥ ಅಸಮರ್ಥನಿಗೆ ಆಗತ್ತೆ ಅಂದರೆ ನಿಮ್ಗೆ ಆಗದೆ ಇರತ್ತಾ? ಈ ಸೈನ್ಯದಲ್ಲಿ ಯಾವ ಟು ಬೋಸ್ಟಪ್ ಅಂತೆ, ನಿಮ್ಗೆ ಆಗತ್ತೆ ಮಾಡಿ, ಆಗಲ್ಲ ಅನ್ನಬಾರ್ದು. ಅವಶ್ಯ ಆಗತ್ತೆ, ಏನು ಯೋಚನೆ ಮಾಡಬೇಡಿ. 100 ಯೋಜನೆ ಅಂತಾರೆ, ಆರಾಮಾಗಿ ಹಾರ್ಬೋದು. ಬೇಡ ಬ್ರಿಡ್ಜ್ ಕಟ್ಬೇಡ. ಅಲ್ಲ ಬ್ರಿಡ್ಜ್ ಕಟ್ಟಕ್ಕಾಗತ್ತಾ? ನಾನು ಹೋಗ್ತಾ ಸೆನ್ಸ್ ಇದನ್ನು ಮಾಡ್ಕೊಂಡು ಹೋಗಿದ್ದೀನಪ್ಪ, ಸರ್ವೇನು ಎಲ್ಲೆಲ್ಲಿ ಡೆಪ್ತ್ ಏನಿದೆ, ಏನು ಪಿಲ್ಲರ್ ಎಲ್ಲ ಹಾಕೋದು ಅಂತ. ನೀವೇನು ಯೋಚನೆ ಮಾಡಬೇಡ್ರಿ, ಅವಶ್ಯವಾಗಿ ಕೆಲಸ ಆಗತ್ತೆ. ಈ ಮಾತನ್ನು ಆಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಪ್ರಾರಂಭದಲ್ಲೇ ಆಗತ್ತಾ, ಅಯ್ಯೋ ನನಗೇ ಆಗಿಲ್ಲ, ನಿಮಗೇನಾಗತ್ತೆ ಅಂದರೆ ಯಾವುದೂ ಆಗಲ್ಲ. ಆಗತ್ತೆ, ಏನಾಗೋದಿಲ್ಲ. ರಾವಣನ ನೋಡಿಕೊಂಡು ಅಲ್ಲೋ ರಾವಣ ಮಹಾಸಮರ್ಥ, ಯಾವ ಸಾಮರ್ಥ್ಯವೂ ಇಲ್ಲ ಅವನು. ಏನು ರಾವಣನಿಗೆ ಏನೇನು ಬೇಕೋ ಎಲ್ಲ ಹೆದರಿಸಿ ಬಂದೇನೆ, ನೀವೆಲ್ಲ ಬಂದರೆ ಅನಾಯಾಸವಾಗಿ ಆಗತ್ತೆ ಅಂದಾಗ ಅರ್ಧ ಕಪಿಗಳಿಗೆಲ್ಲ ಹೋದ ಜೀವ ಬಂತು. ಯಾಕಂದರೆ ಸತ್ತೇ ಹೋದ್ವಿ ಅಂದ್ಕೊಂಡದ್ದು. ಏನಾಗಿತ್ತು, 30 ದಿನ ಆಗೋಗಿದೆ. ಸುಗ್ರೀವ ಶೂಟ್ ಅಟ್ ಸೈಟ್ ಅಂತಾನೆ ಹೇಳಿಬಿಟ್ಟಿದ್ದ. 30 ದಿನ ಆದಮೇಲೆ ಸೀತಾ ಸುದ್ದಿ ಇಲ್ಲ ಅಂದರೆ ಏನು ಮಾಡೋದು ಏನು, ಎಲ್ಲ ಪಾಪ ರಾಮನಾಮ ಜಪ ಮಾಡ್ತಾಯಿದ್ರು. ಯಾವತ್ತು ಹೋಗ್ತೀವೋ ಏನೋ, ಯಾವತ್ತು ಹೋಗ್ತೀವೋ. ಹನುಮಂತ ಬಂದರೆ ಪ್ರಾಣ ಬಂತಂತ. ಅಂಗದ ಪ್ರಮುಖ ಪ್ಲವಂಗರು ರಾಮನ ಅಂಗನ ಎಳ ಹುಡುಕೆ, ತಿಂಗಳು ಮೀರಲು ಕಂಗಡೆ ಕಪಿಗಳ ಜಂಗುಳಿ ಪಾಲಿಸಿದೆ. ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆನ ಜಗದೊಳಗೆ. ಜಗನ್ನಾಥದಾಸ್ ಅಂತಾರೆ, ಅವ್ರಿಗೆಲ್ಲ ಆನಂದವನ್ನು ಕೊಟ್ಟು ಸಂಕ್ಷೇಪವಾಗಿ ಹೇಳಿ ನಾವು ರಾಮನಿಗೆ ಸುದ್ದಿ ಮುಟ್ಸೋಣವ. ಆಯಿತು. ಆ ಕಪಿಗಳಿಗೆಲ್ಲ ಏನು ಆನಂದ, ಹೇಳಿ ಕೇಳಿ ಕಪಿ ಚೇಷ್ಟೆ. ಈ ಆನಂದ ಆಗ್ಬಿಟ್ರೆ ಕೇಳಬೇಕಾ? ಹನುಮಂತನ ಬಾಳ ಹೇಳಿ, ಕಿವಿ ಹೇಳಿ, ಇನ್ನೊಂದು ಮುದ್ದು ಕೊಡೋದು, ಇನ್ನೊಂದು ಯಾವುದೋ ಕಪಿಗಳೆಲ್ಲ ಪಾಪ 10 ಕಿಲೋಮೀಟ್ರ್ ದೂರ ಓಡೋಯ್ತಂತೆ. ಯಾಕೆ? ಅಲ್ಲಿಂದ ರನ್ನಿಂಗ್ ರೇಸ್ ತೊಗೊಂಬಂದು ಶಬಾಷ್ ಅಂತ ಗುದ್ದಬೇಕು ಅಂತ ಏನೇನೋ ಮಾಡೋದು ಪಾಪ. ಇದೆಲ್ಲ ಆದಮೇಲೆ ಹನುಮಂತನ ಕೇಳೋದು, ಹನುಮಂತ ಜಾಂಬವಂತ, ಈ ಒಂದು ಅದ್ಭುತವಾದ ಕೆಲಸ ಆದಾಗ ನಮಗೊಂದು ಐಸ್ ಕ್ರೀಮ್ ಪಾರ್ಟಿ ಬೇಕು. ಥಂಡಿ ಅಲ್ಲ ಅಂದರು ಪರವಾಗಿಲ್ಲ. ಏನದು ಐಸ್ ಕ್ರೀಮ್ ಪಾರ್ಟಿ? ಸುಗ್ರೀವಂದು ಒಂದು ಪ್ರೈವೇಟ್ ವನ ಇದೆ, ಇದುವರೆಗೂ ನಮ್ಮನ್ನು ಅಲ್ಲಿ ಬಿಟ್ಟೇ ಇಲ್ಲ. ಅಲ್ಲಿ ಹೋಗಿ ನಾವೊಂದಿಷ್ಟು ಹಾಳು ಮಾಡಬೇಕು. ಇದೊಂದೇ ನಮ್ಮ ಬಯಕೆ. ಈ ಸಾಮಾನ್ಯವಾಗಿ ಮನುಷ್ಯನಿಗೆ ಏನು ಮಾಡಬೇಡ ಅದನ್ನು ಮಾಡಲೇಬೇಕು ಅನ್ನೋ ಒಂದು ತವಕ ಇರುತ್ತೆ. ಏನಿಲ್ಲ, ನೀವು ಒಂದು ಮನೆಯಲ್ಲಿ ಒಂದು ಪಂಚಿತ್ರೆ ಬೋರಲ್ಲಿ ಹಾಕಿ ಅಲ್ಲಿ ರಂಗೋಲೆ ಹಿಂದೆ ಹಾಕಿರೋರು ಮಡಿ ಮುಟ್ಟಬೇಡಿ ಅಂತ, ಅದನ್ನು ತೆಗೆದು ನೋಡೋವರೆಗೂ ನಮ್ಮ ಅಪ್ಪನಾಣೆ ನಮಗೆ ಏನಿದೆಯೋ ಏನಿಟ್ಯಾರೋ ಕೆಲವು ಎಂಥ ಮಹಾನುಭಾವ ಮಡಿಯಲ್ಲಿ ಸ್ನಾನ ಮಾಡ್ಕೊಂಬಂದು ನೋಡ, ಅಯ್ಯೋ ಏನಿಲ್ಲ ಅಂತಂದ್ಮೇಲೆ ಸಮಾಧಾನ. ನೀನು ಮುಟ್ಟಬೇಡ ಅಂದರೆ ಡೋಂಟ್ ಟಚ್ ಇಟ್, ದಟ್ಸ್ ಆಲ್. ಹಾಗಾಗಿ ಇವ್ರಿಗೇನು ಅದನ್ನು ಹಾಳು ಮಾಡಬೇಕು ಅಂತ. ಹನುಮಂತ ದೇವರು ಜಾಂಬವಂತ ಅಂದ್ರೆ ಹೋಗ್ರೋ ಏನು ಮಾಡಲ್ಲ. ಸುಗ್ರೀವನ ಸೋದರ ಮಾವ ದಧಿಮುಖ ಅಂತಿದ್ದ, ಅವನು ಅದನ್ನು ಕಾಯೋನು. ಈ ಕಪಿಗಳೆಲ್ಲ ಒಟ್ಟಿಗೆ ಬರೋ ಕಾಲಕ್ಕೆ ಅಲ್ಲಿ ಜೇನು ಇನ್ನೊಂದು ಮತ್ತೊಂದು ಎಲ್ಲ ಹಣ್ಣು ಎಲ್ಲ ಕಿತ್ತಿ ಕಂಡಾಗೆ ಬಿಸಾಕ್ತಾರೆ. ಅವನಂದ, ಸುಗ್ರೀವ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಆ ಕೋಪ ಎಲ್ಲ ಇವನ ಮೇಲೆ ಹೊಡೆದು ಚಚ್ಚಿಟ್ಬಿಟ್ರು. ಹೋಗಿ ಹೇಳ್ಕೊ ಸುಗ್ರೀವಂಗೆ ಮಾಡ್ತೀವಿ ಅಂತ. ಸುಗ್ರೀವ ಬಂದು ಹೇಳ್ದ ಸುಗ್ರೀವನಿಗೆ, ಇವನು ದಧಿಮುಖ, ಕಪಿಗಳೆಲ್ಲ ಹುಚ್ಚಾಬಟ್ಟೆ ಏನೇನೋ ಮಾಡ್ತಾ ಇವೆ, ನಿನ್ನ ವನ ಎಲ್ಲ ಹಾಳಾಯ್ತು. ಸುಗ್ರೀವ ಏನನ್ಬೇಕು? ಹಾಗಾದರೆ ಸೀತಮ್ಮ ಸಿಕ್ಕಿದ್ಲು. ನೋಡಿ, ಸೇಮ್ ಇನ್ಸಿಡೆಂಟು, ವ್ಯೂ ಆಫ್ ಥಿಂಕಿಂಗ್ ಆ್ಯಂಡ್ ವೇ ಆಫ್ ಥಿಂಕಿಂಗ್ ಇದೆಯಲ್ಲ, ತುಂಬ ಡಿಫ್ರೆಂಟಾಗಿರುತ್ತೆ. ಪಾಸಿಟಿವ್ ಆಗಿರೋದು ವೇ ಆಫ್ ಥಿಂಕಿಂಗ್ ಬೇರೆಯೇ, ಇದು ನೆಗೆಟಿವ್ ವೇ ಆಫ್ ಥಿಂಕಿಂಗ್. ಇದೇ ರಾವಣನ ಅರಣ್ಯವನ್ನು ಹಾಳು ಮಾಡಿದಾಗ ಇದು ಯಾವುದೋ ಕೋತಿ ನನ್ನನ್ನೇ ಕೊಲ್ಲಕ್ಕೆ ಬಂದಿದೆಯೇನೋ, ನಾನು ಅದನ್ನು ಕೈ ಕೊಂದಾಕ್ಬಿಡ್ತೀನಿ ಅಂತಂದ. ರಾವಣನ ವನವೂ ನಾಶ ಆಯಿತು, ರಾವಣನೂ ನಾಶ ಆದ. ಇದೇ ಸುಗ್ರೀವ ನನ್ನ ವನ ನಾಶ ಮಾಡ್ತಾ ಇದ್ದಾರೆ ಅಂದರೆ ಇವರು ಎಲ್ಲೋ ಸೋತಿರಬೇಕು ಅನ್ನಲಿಲ್ಲ. ಇಷ್ಟು ಧೈರ್ಯ ಅದಕ್ಕೆ ಬಂದಿದೆ ಅಂದರೆ ಯಾವುದೋ ಪಾಸಿಟಿವ್ ರಿಸಲ್ಟೇ ಇರಬೇಕು. ಅದು ಪಾಸಿಟಿವ್ ಆಗೇ ಆಗಿತ್ತು. ಎಲ್ಲ ಬಂದರು ಕಪಿಗಳೆಲ್ಲ, ಏನು ಅದನ್ನೆಲ್ಲ ಹಾಳು ಮಾಡಿದ್ವಿ, ನಮ್ಮ ಸೀತಮ್ಮ ಸಿಕ್ಕಿದ್ಲು ಗೊತ್ತಾ ಅಂದು. ಮಾಡ್ಕೊಳ್ರಿ, ಇನ್ನೂ ಹಾಳು ಮಾಡ್ಕೊಳ್ರಿ. ಆಮೇಲೆ ಶ್ರೀರಾಮಚಂದ್ರನ ಪಾದದ ಹತ್ರ ಬಂದು ಹನುಮಂತ ದೇವರು ಸಾಷ್ಟಾಂಗ ನಮಸ್ಕಾರ, ಚೂಡಾಮಣಿಂ ಪವನಜ ಪದಯೋರ್ನಿಧಾಯ
ಸರ್ವಾಂಗ ಕೈ ಪ್ರಣತಿಮಶ್ಚ ಚಕಾರ ಭಕ್ತ್ಯ, ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಮಾಡ್ಯಾರ. ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್. ರಾಮನಿಗೆ ತುಂಬ ಆನಂದ ಆಯಿತು. ಕಣ್ಣಿನಲ್ಲಿ ಆನಂದ ಭಾಷ್ಯವನ್ನು ಸುರಿಸಿದಂತೆ ನಾಟಕ ಆಡಿದಾನೆ. ರಾಮನಿಗೆ ಚೆನ್ನಾಗಿ ಗೊತ್ತು, ಆದರೆ ಯಾವುದು ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲಲ್ಲೋ ಅದನ್ನು ಮಾಡ್ಕೊಂಬಂದಿದೆ ಹನುಮಪ್ಪ. ಕಡೆಗೆ ಒಂದು ಮಾತಿದೆ, ಮಹಾಭಾರತ ತಾತ್ಪರ್ಯ ವೋಟ್ ಆಫ್ ಥ್ಯಾಂಕ್ಸ್. ಎಲ್ಲ ಕಪಿಗಳಿಗೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆದ್ಮೇಲೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಇಟ್ಕೊಂಡ. ನೀವೆಲ್ಲ ಮಾಡಿದ ಸೇವೆಗೆ ನನಗೇನು ಕೊಡಲಿಕ್ಕಿಲ್ಲ, ಆದರೂ ನಿಮಗೆಲ್ಲ ನಾನು ಸಾರಾಸಗಟಾಗಿ ಕೊಡಬಹುದು ಅಂತಂದರೆ ಮೋಕ್ಷದಲ್ಲಿ ಆನಂದ ಹೆಚ್ಚು ಮಾಡ್ತೇನೆ. ಆದರೆ ಹನುಮಂತನಿಗೆ ಏನು ಕೊಡಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಹನುಮತ ಮುಕ್ತಿ ಪ್ರಧಾನಾತ್ ಪ್ರತಿಕರ್ತೃತಾಮೇ ಸರ್ವಸ್ಯ ಚಾತೋ ಭವಿನಾಂ ಭವೇತ ಹನುಮತಾನ ಪ್ರತಿಕರ್ತೃತ ಸ್ಯಾತ್ ಸ್ವಭಾವ ಭಕ್ತಸ್ಯ ನಿರೂಪಧಮ್ಮೆ. ಸಾಮಾನ್ಯವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಇಷ್ಟನ್ನು ಕೊಡಿ ಅಂತ ಮಾತಾಡಿ ಬಿಟ್ಟಿದ್ರೆ ಸಮಸ್ಯೆ ಕಮ್ಮಿ. ಅದ್ಯಾವುದನ್ನ ಕೆಲಸ, ಒಂದು ಪೇಂಟರು ಕಾರ್ಪೆಂಟರು ನನಗೆ ಇಷ್ಟು ಹಣ ಕೊಡಿ, ಚೆನ್ನಾಗಿ ಕೆಲಸ ಮಾಡಿದ್ದ ಅಂದರೆ ಇನ್ನೊಂದು 100 ರೂಪಾಯಿ ಸೇರಿಸಿ ಕೊಡಬಹುದು. ಕೆಲವರು ಹೇಳ್ತಾರೆ, ಈಗ ಮನೆ ಮುಂದೆ ಒಂದಿಷ್ಟು ಹುಲ್ಲು ಇದೆಲ್ಲ ಕೆಲಸಕ್ಕೆ ಬಾರದೇ ಇರೋದು ಬೆಳೆದಿತ್ತು. ಯಾರೋ ಬರ್ತಾನೆ, ಸಾರ್ ಇದನ್ನೆಲ್ಲ ನಾನು ತೆಗಿತೀನಿ, ಏನಾದರೂ ಕೊಡಿ, ಕೆಲಸ ಇಲ್ಲ. ಇಲ್ಲಪ್ಪ ನೀವು ತುಂಬ ಕೇಳ್ತೀರಿ, ಇಲ್ಲ ನೀವೇ ಹೇಳಿ ಅಂದ. ಇಲ್ಲ ನೀನೇ ಹೇಳಿಬಿಡಿ ಏನು ಕೊಡಬೇಕು. ಸಾರ್ ನೀವೇನು ಕೊಟ್ಟರು ನಾನು ತಗೋತೀನಿ ಎಂದ ಅವನು. ಇವನ ತಲೆಯಲ್ಲಿ ಏನೋ ಒಂದು 50 ರೂಪಾಯಿ 100 ರೂಪಾಯಿ ಆವತ್ತಿನ ಕಾಲದ್ದು, ಈಗೆಲ್ಲ ಇಲ್ಲ ಅಂದ್ಕೊಳ್ರಿ. ಸರಿ ಮಾಡಬಹುದು ಅಂತ ಒಂದಿಷ್ಟು ಆ ಗಿಡದಕ್ಕೆ ತೆಗೆಯೋದು. ಆ ಪುಣ್ಯಾತ್ಮ ಒಂದೊಂದೇ ಹುಲ್ಲನ್ನು ತೆಗಿತಾ ಇದ್ದಾನೆ. ಇವನು ಯಾಕನ್ನ ಹೇಳೋದು ಅನ್ನಿಸ್ಬಿಡ್ತು ಓನರ್ಗೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಷ್ಟೋತ್ತರ ಪೂಜೆ ಥರ ಒಂದು ತೆಗೆಯೋದು, ಈ ಪಕ್ಕಕ್ಕೆ ಇಡೋದು. ಅಲ್ಲೋ ಏನು ಇನ್ನೂ ಕಿತ್ತುತ್ತಾನೆ ಇದೆಯಲ್ಲೋ, ನೀವೇನು ಯೋಚನೆ ಮಾಡಬೇಡಿ, ನಾ ಹೇಳಿದ್ದೀನಲ್ಲ ನೀವೇನು ಕೊಟ್ಟರು ತಗೋತೀನಿ ಅಂತ. ಸರಿ ಅವನಿಗೆ ಸಂಜೆವರೆಗೂ ಮಾಡಿದ್ದ ಒಂದು 100 ರೂಪಾಯಿ ಕೊಟ್ಟ. ಸಾಕಾ ಸ್ವಾಮಿ, ನಾ ಹೇಳಿದ್ದೀನಲ್ಲ ನೀವೇನು ಕೊಟ್ಟರು ತಗೋತೀನಿ. ಒಂದು ಸಮಾಧಾನ ಈ ಕೊಟ್ಟವನಿಗೆ ಅನ್ನಿಸ್ತು, 50 ಕೊಟ್ಟಿದ್ರೆ ಚೆನ್ನಾಗಿರೋದು. ಏನು ಈ ಮಾತಾಡಿ ಬಿಟ್ಟಿದ್ರೆ ಇಷ್ಟಲ್ಲ ಇಷ್ಟು. ಈಗ ಅದೊಂದು ಅನುಕೂಲ, ಈ ಓಲಾಗಿಲ್ಲ ಅದ್ರಲ್ಲಿ ಮೊದಲೇ ತೋರಿಸ್ಬಿಡುತ್ತೆ ಇಷ್ಟರಿಂದ ಇಷ್ಟು ಅಂತ. ಅವರು ಹೈಯರ್ ಸೈಜೇ ತೊಗೊಬೋದು, ಹೈಯರ್ ಸೈಡ್ದೆ ಅಂತೂ ಗ್ಯಾರಂಟಿಡು ಇಷ್ಟು ಕೃಷ್ಣಾರ್ಪಣೆ ಆಗತ್ತೆ ಅಂತ. ಹಾಗಾಗಿ ಅದು ಯಾವ ರೂಟಲ್ಲಾದರೂ ಕರ್ಕೊಂಡೋಗ ಅಂತೂ ಆ ಡೆಸ್ಟಿನೇಷನ್ ಅಂತೂ ರೀಚ್ ಆಗ್ತಾರೆ, ಇದಂತೂ ಗ್ಯಾರಂಟಿ. ಆದರೆ ಒಂದು ರೋಗ ಏನು ಅಂದರೆ, ಒಂದೇ ಒಂದು ಮನೆ ಹಿಂದೆ ಬರೆದ್ರು ಮುಂದಿನ ಮನೆಗೆ ಬರಲ್ಲ. ಅವನು ವಯಸ್ಸಾಗಿದೆ ಬನ್ನಿ, ಇಲ್ಲ ಸರ್ ಓಲಾದವ್ರು ಬಿಡಲ್ಲ ಅಂತ. ಓಲಾದವ್ರು ಬಿಡಲ್ಲ ಅಲ್ಲ, ಇವನು ಅಲ್ಲಿ ಎಂಡ್ ಮಾಡಿ ಬರ್ಬೋದು, ಬರಲ್ಲ. ಎಷ್ಟು ಕಾಡಿಸ್ತಾರೋ. ಈ ಕೆಲವೊಮ್ಮೆ ಅವ್ರವ್ರ ಮನೆ ಬಿಟ್ಟು ಹಿಂದಿನ ಬೀದಿ ತೋರಿಸ್ಬಿಡುತ್ತೆ, ಅದಕ್ಕೇನು ರೋಗವ. ಅಲ್ಲಿ ಇಳಿದು ಬಿಟ್ಟು ಅವ್ರ ಮನೆ ಇಲ್ಲ, ನೀವು ಹುಡುಕೊಳ್ಳಿ ಅಂದ. ಪಕ್ಕದ ಬೀದಿಗೆ ಮತ್ತೆ ಬುಕ್ ಮಾಡಿ ಬೇಕಾದ್ರೆ ಬರ್ತೀನಿ ಅಂತ. ಸೊ ನಮ್ಮ ಸ್ವಾಮಿ ಅವನಿಗೇನು ಮಾಡ್ದ, ಆ ಚೂಡಾಮಣಿಂ ಪವನಜ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ತೆ ಚಕಾರ ಭಕ್ತ್ಯ. ಹನುಮಂತ ದೇವರು ಸಾಷ್ಟಾಂಗ ನಮಸ್ಕಾರ ಮಾಡೋ ಕಾಲಕ್ಕೆ ಶ್ರೀರಾಮಚಂದ್ರ ಎಬ್ಬಿಸಿ, ಹನುಮಂತ ಎಂಥ ಕೆಲಸ ಮಾಡಿದೆಯೋ, ತುಂಬ ಸಂತೋಷ ಆಯಿತು. ನಿಂಗೆ ನನ್ನ ಹತ್ರ ಏನೂ ಕೊಡಲಿಕ್ಕಿಲ್ಲ, ಯಾಕೆಂದರೆ ನೀನು ರೇಟಿಗಾಗಿ ಅವತಾರ ಮಾಡಿದ್ದಲ್ಲ. ಅಂದರೆ ನನಗೆ ದೇವರು ನನಗೆ ಮೋಕ್ಷದಲ್ಲಿ ಆನಂದ ಕೊಡಲಿ, ಮತ್ತ್ಯಾಕೆ ರಾಮನ ಸೇವೆ ಸಿಕ್ಕರೆ ಸಾಕು, ಅದಕ್ಕಿನ್ನ ಹೊಸದಾದದ್ದು ನನಗೇನು ಬೇಡ ಅಂತೆ. ಹನುಮತಾನ ಪ್ರತಿಕರ್ತೃತಸ್ಯ ಸ್ವಭಾವ ಭಕ್ತಸ್ಯ ನಿರೂಪಧಮ್ಮೆ. ಆದ್ದರಿಂದ ನಿನಗೇನು ಕೊಡಬೇಕು ನನ್ನ ಹತ್ರ ಇಲ್ಲ ಅಂತ, ಆದರೂ ಒಂದು ಕೊಡ್ತೀನಿ ಬಾ ಇಲ್ಲಿ ಅಂತ ಆಲಿಂಗನವನ್ನು ಕೊಟ್ಟ ಅಂತ. ಆಲಿಂಗನ ಕೊಟ್ಟದ್ದು ಅನ್ನೋದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸಹಭೋಗ ಅಂತ ಕರೀತಾರೆ. ಸಹಭೋಗ ಅಂದರೆ ದೇವರ ಜೊತೆಯಲ್ಲೇ ಕುಳಿತು ಊಟ ಮಾಡೋದು ಅಷ್ಟೇ ಅಲ್ಲ, ದೇವರ ತೊಡೆ ಮೇಲೆ ಕೂತಿರ್ತಾರಂತೆ ವಾಯುದೇವರು. ಆ ವಾಯುದೇವರಿಗೆ ದೇವರು ಊಟವನ್ನು ಮಾಡಿಸ್ತಾನೆ. ಇನ್ ಅದರ್ ವರ್ಡ್ಸ್, ಬರೀ ದೇವರ ಜೊತೆಯಲ್ಲಿ ಕೂತು ಊಟ ಮಾಡೋದು ಅದೊಂದು ದೊಡ್ಡ ಆಪರ್ಚುನಿಟಿನೇ, ದೊಡ್ಡವರ ಪಂಕ್ತಿಯಲ್ಲಿ ಕೂಡೋದು. ಅಷ್ಟಲ್ಲಂತೆ, ಅನಂತ ಜೀವರಾಶಿಗಳು ಮಾಡಿದ ಪುಣ್ಯದ ಫಲದಿಂದ ಏನು ದೇವರಿಗೆ ಸುಖ ಉಂಟಾಗತ್ತೆ, ಆ ಸುಖದ ಶೇರ್ ಹೋಲ್ಡರು ವಾಯುದೇವರು ಅಂತೆ. ನಿನಗೂ ಸ್ವಲ್ಪ ಕೊಡ್ತೀವಿ, ಇದು ಯಾರಿಗುಂಟು. ಸಹಭೋಗ ಅನ್ನೋದಕ್ಕೆ 2-3 ಅರ್ಥವನ್ನು ಹೇಳಿದ್ದಾರೆ. ಬ್ರಹ್ಮ ಪದವಿಯನ್ನು ಕೊಟ್ಟ, ಎಲ್ಲಕ್ಕಿಂತ ಅನಂತ ಜೀವರಾಶಿಗಳು ಮಾಡಿದ ಸುಖದ ಸಾರದ ಭೋಗವನ್ನು ಮಾಡುವ ದೇವರು ವಾಯುದೇವರಿಗೆ ಇದನ್ನು ಕೊಟ್ಟ.
ನೀನು ಇದನ್ನು ಒಂದಷ್ಟು ಉಣ್ಣು. ಇದು ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದ್ ರೂಪವತೆ ದದೌ ಪುರಾಹಿ. ತುಂಬ ದೊಡ್ಡದು. ಅದಕ್ಕೆ ರಾಮೋಪಿ ನಾಣ್ಯದ ಅನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮನಸ್ಯ ಕುರುವಂತ ಮಾಚ್ಯತನಂ ಪರಮಾಭಿತುಷ್ಟ. ಆಲಿಂಗನ ಮಾಡಿಕೊಂಡು ಮುಂದೆ ಇಲ್ಲೊಂಚೂರು ಎಕ್ಸ್ಟ್ರಾ ಹೇಳ್ತಾರೆ. ಅಂದರೆ ನಾವೆಲ್ಲ ಹೋಗುವುದ ಮಾಡುವುದ ಅವಶ್ಯವಾಗಿ ಹೋಗೋಣ ಸ್ವಾಮಿ, ಸೇತುವೆಯನ್ನು ಕಟ್ಟಿ ಎಲ್ಲ ಕಪಿಗಳನ್ನು ಕರೆದುಕೊಂಡು ಅಂತ. ಸೊ ನಮ್ಮ ಸುಂದರಕಾಂಡ ಅಂದರೆ ಎಲ್ಲರಿಗೂ ಸಂತೋಷವನ್ನು ತಂದ ಕಾಂಡ. ಪ್ಯಾನಿಕ್ ಗಾಬರಿಯಲ್ಲಿ ಇದ್ದಾಗ ಹನುಮಂತ ದೇವರು ಎಲ್ಲರ ಗಾಬರಿಯನ್ನು ದೂರ ಮಾಡಿದರು. ಸುಗ್ರೀವನಿಗೆ ಗಾಬರಿ ಇತ್ತು, ಏನಾಗುತ್ತೋ ಏನೋ, ರಾಮ ಏನು ಮಾಡ್ತಾನೋ, ಕಪಿಗಳಿಗೆಲ್ಲ ನಮ್ಮ ಪ್ರಾಣ ಹೋಗುತ್ತೆ ಅಂತ ಗಾಬರಿ ಇತ್ತು. ಶ್ರೀರಾಮಚಂದ್ರನು ನಾಟಕ ಆಡ್ದ, ನಮ್ಮ ಸೀತಮ್ಮ ಎಲ್ಲಿದ್ದಾಳೋ ಏನೋ ಎತ್ತ ಅಂತ. ಹಾಗಾಗಿ ನಮ್ಮ ಹನುಮಂತ ದೇವರು ಅಲ್ಲಿ ಹೋಗಿ ಸೀತಮ್ಮನನ್ನು ನೋಡಿ ಇದ್ದ ಎಲ್ಲ ಸಜ್ಜನರಿಗೆ ನೆಮ್ಮದಿ ಶಾಂತಿಗಳನ್ನು ತಂದು ಶ್ರೀರಾಮಚಂದ್ರನಿಗೆ ಸೀತಾ ಸಂದೇಶವನ್ನು ಕೊಟ್ಟಂತಹ ಪವಿತ್ರವಾದಂತಹ ಒಂದು ಘಟ್ಟ ಆದದ್ದರಿಂದ ನಮ್ಮಲ್ಲಿ ಒಂದು ನಂಬಿಕೆ. ಸುಂದರಕಾಂಡವನ್ನು ನಾವು ಹೇಳಿಕೊಂಡಾಗ ಎಲ್ಲ ತರಹದ ಸಮಸ್ಯೆಗಳು ಬಗೆಹರಿಯುತ್ತೆ. ವಾಯುದೇವರಿಗೆ ಜಯ ಇದೆ ಅಂತ ಚಿಂತನೆ ಮಾಡಿದರೆ ನಮಗೂ ಜಯವನ್ನು ಕೊಡ್ತಾರೆ ಅಂತ ಅನ್ನೋದಕ್ಕೆ ಶ್ರೀಪಾದರಾಜರು ಶುರು ಮಾಡಿದ್ದೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತಾನೆ ಶುರು ಮಾಡ್ತಾರೆ. ವಾಯುದೇವರಿಗೆ ಜಯ ಇದೆ, ವಾಯುದೇವರಿಗೆ ಎಲ್ಲೂ ಅಪಜಯ ಇಲ್ಲ. ಏನೇ ಸಮಸ್ಯೆಗಳು ಬಂದರೂ ಅದನ್ನು ಟ್ಯಾಕಲ್ ಮಾಡುವಂತಹ ಬೌದ್ಧಿಕವಾದ ಎತ್ತರ ಅವರಿಗಿದೆ. ಅಂಥ ವಾಯುದೇವರು ನನ್ನ ಮೇಲೆ ಅನುಗ್ರಹ ಮಾಡಲಿ ಅಂತ ವಾಯುದೇವರನ್ನು ಪ್ರಾರ್ಥನೆ ಮಾಡಿದರೆ ಎಲ್ಲ ತರಹದ್ದು ಜನ್ಮಾಧಿವ್ಯಾದ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಅಂಥೇಳಿ ವಾಯುದೇವರೇ ಜನ್ಮ ಆಧಿ ವ್ಯಾಧಿ, ಜನನ ಮರಣಗಳು ಹಾಗೂ ಆಧಿ ಮನೋರೋಗ, ವ್ಯಾಧಿ ಅಂದರೆ ದೇಹಕ್ಕೆ ಸಂಬಂಧಪಟ್ಟ ರೋಗ, ಈ ಎಲ್ಲವನ್ನ ದೂರ ಮಾಡುವಂತಹ ದೊಡ್ಡ ವೈದ್ಯರು ಅಂದರೆ ನೀವು. ಭಗವಂತನ ಪೂರ್ಣಾನುಗ್ರಹ ನಿಮ್ಮಲ್ಲಿದೆ. ನೀವು ಅದನ್ನೆಲ್ಲ ದೂರ ಮಾಡಿ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಮಾತರ್ಮೇ ಮಾತರೀಶ್ವರನಲ್ಲಿ ಅದು ಎಲ್ಲ ಶ್ಲೋಕಕ್ಕೂ ಹೇಳ್ಕೋಬೋದು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ಅಂಥೇಳಿ. ಹೀಗಾಗಿ ಭಗವಂತನ ಸ್ತೋತ್ರವನ್ನು ಚೆನ್ನಾಗಿ ಮಾಡಿದಾಗ ವಾಯುದೇವರ ಸ್ತೋತ್ರವನ್ನು ಮಾಡಿದಾಗ ದೇವರು ಪ್ರೀತನಾಗ್ತಾನೆ. ವಿಶೇಷವಾಗಿ ಈ ಪರ್ವಕಾಲದಲ್ಲಿ ಸುಂದರಕಾಂಡದ ಒಂದು ಪ್ರವಚನ ನೆರವೇರಿದೆ. ಆ ಕರ್ತೃಗಳ ಎಲ್ಲ ಅಪೇಕ್ಷೆಗಳನ್ನು ಭಗವಂತ ಈಡೇರಿಸಿ ವಿಶೇಷವಾಗಿ ಆ ಮಗುವಿಗೆ ಆಯುರಾರೋಗ್ಯವನ್ನು, ಏಕೆಂದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ, ಪ್ರಪಂಚದಲ್ಲಿ ಬದುಕಲಿಕ್ಕೆ ಏನು ಬೇಕೋ ಇಷ್ಟು ಕೊಟ್ಬಿಟ್ರೆ ಸಾಕು. ಆ ಶ್ಲೋಕದಲ್ಲಿರೋ ಅಷ್ಟು ಬುದ್ಧಿ ಬಲ ಯಶಸ್ಸು, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ದೇವರು ಕೊಟ್ಟು ವಿಶೇಷವಾಗಿ ನಮಗೂ ನಿಮಗೂ ಸಾಧನೆಯನ್ನು ವಾಯುದೇವರು ಮಾಡಿಸ್ಲಿ ಅಂತ ಹೇಳ್ತಾ ಇವತ್ತು ಸಕಾಲಕ್ಕೆ ಬಂದು ಸಕಾಲಕ್ಕೆ ಮುಗಿಸ್ತೇನೆ. ಹರಹೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮಾಡಿಸಿದ ನಮ್ಮ ಅನುರಾಧ ಪ್ರದ್ಯುಮ್ನ ದಂಪತಿಗಳಿಗೆ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಲಿ. ಮನೆಯಾದರೂ ನೀವೆಲ್ಲ ಇಷ್ಟು ಚೆನ್ನಾಗಿ ಬಂದು ಮಠಕ್ಕಿಂತ ಚೆನ್ನಾಗಿ ಮನೆಯನ್ನು ಶೋಭಿಸಿದ್ದೀರಿ. ಎಲ್ಲ ಭಗವದ್ಭಕ್ತರಿಗೆ ಅಭಿನಂದನೆಗಳು. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.